ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಗುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಬಂಧುಗಳೇ, ವೇದಿಕೆಯ ಮೇಲೆ ನನ್ನ 40 ವರ್ಷದ ಹಳೆಯ ಗೆಳೆಯ ಎಚ್ ಎನ್ ಸುಬ್ರಹ್ಮಣ್ಯ ಇದ್ದಾರೆ. ಎಲ್ಲರೂ ಕೂಡ ತುಂಬ ಪರಿಚಯದವರೇ. ನನಗೆ ಭದ್ರಾವತಿ 1988ರಿಂದ ಸಂಬಂಧವನ್ನು ಇಟ್ಕೊಂಡಿದೆ. 91ರಲ್ಲಿ ಅಧ್ಯಾಪಕನಾಗಿ ಮೊಟ್ಟ ಮೊದಲ ಬಾರಿ ಈ ಭದ್ರಾವತಿಯಲ್ಲಿ ಆರಂಭವಾಯಿತು ನಮ್ಮ ಉಪನ್ಯಾಸ ಜೀವನ. ಆದರೆ ಇವತ್ತಿಗೂ ನೀವು ನಮ್ಮನ್ನು ಎಷ್ಟು ಪ್ರೀತಿಸ್ತಿದ್ದೀರಿ ಅಂತ ನೋಡಿದರೆ ಬಹುಶಃ ನಿಮ್ಮ ಪ್ರೀತಿಗೆ ನಾನು ವಾಪಸ್ ಏನೂ ಕೊಡೋಕ್ಕಾಗಿಲ್ಲ. ತುಂಬ ಸರಿ ಬಂದಿಲ್ಲ. ತಾಲೂಕು ಬ್ರಾಹ್ಮಣ ಮಹಾಸಭಾದವರು ಒಂದು ದೊಡ್ಡ ತಾಲೂಕು ಮಟ್ಟದ ಸಮಾವೇಶವನ್ನು ಆಯೋಜನೆ ಮಾಡಿಕೊಂಡಿದ್ದರು. ಸುಮಾರು ಅದಕ್ಕೂ ಕೂಡ 10 ವರ್ಷ ಆಗಿರಬೇಕು ಹತ್ತತ್ರ. ಆಗ ನಾನು ಪ್ರವಚನ ಮಾಡೋದು ಬಂದಿದ್ದ ನೆನಪು. ಇತ್ತೀಚೆಗೆ ನಮ್ಮ ಶೇಷಗಿರಿ ಆಚಾರ್ಯರು ಹೇಳಿದರು, ಯಾಕಂದರೆ ಅವಳ ಮಗಳು ನನ್ನ ವಿದ್ಯಾರ್ಥಿ 1991ರಲ್ಲಿ, ಈಗ ಆಕೆಯ ಅಜ್ಜಿ ಆಗಿದ್ದಿರಬೇಕು. ಈ ಸಂಬಂಧ ನನಗೆ ಭದ್ರಾವತಿಯಲ್ಲಿ ಬಹಳ ಹಳೆಯದು. ಸಂಸ್ಕೃತಿ ಸೌರಭಕ್ಕೆ ಯಾಕೆ ಕರೆಸೋದಿಲ್ಲ ಅಂತ ಬಹುಶಃ ಕೇಳಿದರು ಅಂತ ಕಾಣುತ್ತೆ. ಎಲ್ಲವನ್ನೂ ತಿಳಿದವರಿಗೆ ನಾನು ಏನು ಹೇಳೋಕ್ಕಿದೆ ಹೊಸದಾಗಿ ಅಂತೇಳಿ ಅಂತ ಎಲ್ಲ ನನಗಿಂತ ಹಿರಿಯರೇ ಕಾಣ್ತಾ ಇದ್ದೀರಿ. ನನಗಿಂತ ಕಿರಿಯರಿಲ್ಲ, ನಿಮಗಿಂತ ಹಿರಿಯರಿಲ್ಲ. ಅಲ್ಲಿ ಆಂಜನೇಯ ಸೀತೆಗೆ ಭರವಸೆಯನ್ನು ಕೊಡುವಾಗ ಹೇಳ್ತಾನೆ, ಅಮ್ಮ ಹೆದರಬೇಡಿ, ರಾಮ ಬಂದೇ ಬರ್ತಾನೆ, ನಿಮ್ಮನ್ನು ಬೆಳೆಸ್ಕೊಂಡು ಹೋಗ್ತಾನೆ ಅಂದಾಗ ಆಂಜನೇಯ ನೀನು ಹೇಗೋ ಹಾರು ಬಂದುಬಿಟ್ಟೆ, ನಿನ್ನಷ್ಟು ಶಕ್ತಿ ಯಾರಿಗೂ ಇಲ್ಲ ಅಂತ ಕಾಣುತ್ತೆ, ನನಗೆ ನಂಬಿಕೆ ಇಲ್ಲ ಅಂದಾಗ ಮತ್ತಃ ಪರತರಃ ನಾಣ್ಯ ಅಸ್ತಿ ಸುಗ್ರೀವ ಸನ್ನಿಧೌ. ಸುಗ್ರೀವನ ಸೇನೆಯಲ್ಲಿ ನನಗಿಂತ ಕೆಳಗಿನವರು ಯಾರೂ ಇಲ್ಲ, ನನ್ನ ಸಹ ಶಕ್ತಿ ಇವತ್ತರು ಮತ್ತು ನನಗಿಂತ ಜ್ಯೇಷ್ಠರೇ ಅಲ್ಲಿರೋದು, ಹೆದರಬೇಡ ಅಂಥೇಳಿ ಅಂತ. ಹಾಗೆ ಇಲ್ಲಿ ನನಗಿಂತ ಅಥವಾ ನನ್ನ ವಯಸ್ಸಿನವರು ಅಥವಾ ನನ್ನ ಜ್ಞಾನ ಇರುವವರು, ನನಗಿಂತ ಕಡಿಮೆ ಇರುವವರು ಯಾರೂ ಇಲ್ಲ, ಎಲ್ಲ ಹಿರಿಯರೇ ಇದ್ದೀರಿ. ಅದಕ್ಕೆ ಸೀತೆ ಹೇಳ್ತಾಳೆ ರಾಮನ ಹತ್ರ, ಸ್ಮಾರಯೇ ನತು ಶಿಕ್ಷೆಯೇ ಅಂತ. ನಿಮಗೆ ನೆನಪು ಮಾಡ್ತೀನಿ ವಿನ ಯಾವುದನ್ನು ಹೊಸ ವಿಷಯವನ್ನು ನಾನು ಹೇಳೋದಿಲ್ಲ. ಕೃಷ್ಣ ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಇಲ್ಲಿ ಗೀತೆಯ ಭಾಷ್ಯದ ಅವತರಣಿಕೆಯಲ್ಲೇ ಶಂಕರರು ಆರಂಭ ಮಾಡ್ತಾರೆ. ಅಭಿಭೂಯಮಾನೇ ಧರ್ಮೇ ಅಭ್ಯುತ್ಥಾನೇ ವ್ಯಧರ್ಮೇ ದೇವಕ್ಯಾಂಕಿಲ ಕೃಷ್ಣ ಸಂಬಭೂವ ಅಂಥೇಳಿ. ಧರ್ಮ ಹ್ರಾಸವಾದಾಗ, ಅಧರ್ಮ ತಲೆ ಎತ್ತಿದಾಗ ಆ ಪುಣ್ಯಾದ್ಗೀತಿ ದೇವಕಿಯಲ್ಲಿ ಪರಮಾತ್ಮ ಆವಿರ್ಭವಿಸ್ತಾನಲ್ಲದೆ ಅಂತ ಹೇಳಿ ಆಚಾರ್ಯರ ಶಂಕರರು ಹೇಳ್ತಾರೆ. ಹಾಗೆ ಯಾವಾಗ ಸಮಾಜದಲ್ಲಿ ನಾಸ್ತಿಕತೆ ಹೆಚ್ಚಾಗತ್ತೆ, ಅಧರ್ಮ ತಾಂಡವವಾಡುತ್ತೆ, ಆಗೆಲ್ಲ ಮಹಾತ್ಮರು ಉದಯಿಸ್ತಾರೆ ಅನ್ನೋದಕ್ಕೆ ಈ ಆಚಾರ್ಯತ್ರಯರೇ ಸಾಕ್ಷಿ. ಶಂಕರರು ಅವತಾರ ಮಾಡುವಾಗ ಕೇವಲ ಬೌದ್ಧ ಮತವೇ ಜಗತ್ತಿನಲ್ಲೆಲ್ಲ ಇತ್ತು. ಅದೊಂದು ರೀತಿಯಲ್ಲಿ ಅದು ಆಸ್ತಿಕ ಮತವೂ ಅಲ್ಲ, ನಾಸ್ತಿಕ ಮತವೂ ಅಲ್ಲ. ಈ ಒಂದು ಸನಾತನ ವೈದಿಕ ಧರ್ಮ ಇದೆಯಲ್ಲ, ಇದು ಹ್ರಾಸವಾಗಿತ್ತು. ಅಂದರೆ ನಾವು ಮಾಡ್ತಕ್ಕಂಥ ಈಶ್ವರ ತೃಪ್ತಿಗಾಗಿ ಯಾವ ಸೇವೆಯನ್ನು
ಜಪವನ್ನು, ಆರಾಧನೆಯನ್ನು, ಹೋಮ ಹವನಗಳನ್ನು ಏನೆಲ್ಲ ಮಾಡ್ತಾಯಿದ್ವಿ, ವೇದಾಧ್ಯಯನವನ್ನು ಮಾಡ್ತಿದ್ವಿ, ಸಂಸ್ಕಾರಗಳನ್ನು, ಉಪನಯನ ಸಂಸ್ಕಾರಗಳನ್ನು ಕೊಡ್ತಿದ್ವಿ, ಅದು ಎಲ್ಲವೂ ನಿಂತು ಹೋಯಿತು. ಅದನ್ನು ಖಂಡನೆ ಮಾಡ್ತಾ ಸಮಾಜದಲ್ಲಿ ಆ ಮತವನ್ನು ಚಾಲ್ತಿಗೆ ತಂದಾಗ ಶಂಕರರ ಉದಯವಾಗತ್ತೆ. ಆಗ ಮತ್ತೆ ಅವರನ್ನು ಖಂಡಿಸಿ ಈ ಒಂದು ವೈದಿಕ ಧರ್ಮದ ಪುನರುತ್ಥಾನವನ್ನು ಮಾಡ್ತಾ ಆಚಾರ್ಯ ಶಂಕರರು ನಮ್ಮ ವೈದಿಕ ಧರ್ಮಕ್ಕೆ ವಿಶೇಷವಾದಂತಹ ಭದ್ರ ಬುನಾದಿಯನ್ನು ಹಾಕಿದರು. ಆನಂತರ ಮತ್ತೆ ಮಧ್ವಾಚಾರ್ಯರು ಉದಯವಾಗುತ್ತೆ. ಎಲ್ಲರಿಗೂ ಕೂಡ ಏನಾಯಿತು ಗೊತ್ತಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತಂದಾಗ ನಾನೇ ದೇವರ, ಎಲ್ಲೋ ವ್ಯತ್ಯಾಸ ಆಗ್ತಾ ಇದೆಯಲ್ಲ, ಹೇಗಾಗತ್ತೆ ಅಂದಾಗ ಅರ್ಥ ಮಾಡ್ಕೊಳ್ಳಿ. ಹರಿಫ್ ಪರತರಹ ಅಂತ ಹೇಳ್ತಾ ಸತ್ಯಂ ಜಗತ್ತತ್ವತೋ ಅಂತ ಹೇಳಿದರು ಶಂಕರರು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಹ ಅಂತ ಹೇಳಿದರು. ಅಂದರೆ ಬ್ರಹ್ಮ ಒಂದೇ ಸತ್ಯವಾದಂಥದ್ದು, ಇನ್ನೆಲ್ಲ ಕಾಣತಕ್ಕಂಥ ಎಲ್ಲ ಜಗತ್ತು ಕೂಡ ಸುಳ್ಳು ಅಂತ ನಾನು ಹಾಗೇ ಅಂದ್ಕೊಂಡ್ಬಿಟ್ಟೆ. ವೆಂಕಟೇಶಾಚಾರ್ಯ ಮಣ್ಣೂರು ಅಂಥೇಳಿ ನನ್ನ ಗೆಳೆಯ. ನಾನು ಬಹುಶಃ ತ್ರಿಮತಸ್ಥರಲ್ಲಿ ಏನು ಆಚಾರ್ಯತ್ರಯರ ಫೋಟೋ ಹಾಕಿದ್ದೀರಿ ಆ ಫೋಟೋ ನನಗೆ ಪ್ರತ್ಯೇಕ ಬೇಕಾಗಿಲ್ಲ. ಎಲ್ಲರ ಜೊತೆಯಲ್ಲಿಯೂ ಕೂಡ ಅನೇಕ ವರ್ಷಗಳ ಕಾಲ ಅವರವರ ಮನೆಯಲ್ಲಿಯೇ ಇದ್ದು ಬಂದವರು ನಾನು. ಹಾಗಾಗಿ ನನಗೆ ಇವ್ರು ಯಾರು ನನಗೆ ಬೇರೆ ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಯಾಕೆಂದರೆ ಈ ಏನು ಯಜ್ಞೋಪವೀತವನ್ನು, ಯಜ್ಞಕ್ಕಾಗಿ ಉಪವೀತವನ್ನು ಹಾಕ್ಕೊಂಡು ಧಾರಣೆ ಮಾಡಿ ಸಂಧ್ಯೆಯನ್ನು ಮಾಡ್ತಾ, ಗಾಯತ್ರಿ ಅನುಷ್ಠಾನವನ್ನು ಮಾಡ್ತಾ, ಆಸ್ತಿಕ್ಯ ಬುದ್ಧಿಯಿಂದ ಪರಮಾತ್ಮನ ಸಂತೃಪ್ತಿಗಾಗಿ ನಾವು ಹಾಗಲ್ಲಿರಲು ಕೂಡ ಇದ್ದೇವೋ, ನಾವೆಲ್ಲ ಒಂದೇ ಅಲ್ಲದೆ ಯಾಕೆ ಬೇರೆ ಹೇಗಾಗ್ತೀವಿ? ಒಂದು ನೂಲು ಹೂವುಗಳು ಬೇರೆ ಇರಬಹುದು, ಅಮ್ಮಂದಿರು ತಾಯಂದಿರು ಆ ಹೂವುಗಳನ್ನೆಲ್ಲ ಜೋಡಿಸಿ ಒಂದೇ ಹಾರವನ್ನು ಮಾಡುವ ಹಾಗೆ ಈ ಎಲ್ಲ ಆಚಾರ್ಯರ ಪಂಥದಲ್ಲಿ ಯಾರ್ಯಾರು ನಾವು ಬಂದಿದ್ದೇವೋ ಆ ಎಲ್ಲರೂ ಕೂಡ ಪ್ರತ್ಯೇಕ ಹೂವುಗಳಾದರೂ ಕೂಡ ನಮ್ಮದೇ ಆದಂತಹ ಪರಿಮಳ ಅದಕ್ಕಿರುತ್ತೆ. ಆದರೆ ಒಂದು ನೂಲಿನಲ್ಲಿ ನಾವು ಸೇರಿಕೊಂಡಿದ್ದೇವೆ. ಆ ನೂಲು ಅನೇಕ ನೂಲುಗಳ ಮಿಶ್ರಣವಾಗಿ ಅದನ್ನು ಹೊಸೆಯುವ ಕೆಲಸ ಆಗಬೇಕಾಗಿದೆ. ಹೊಸೆದೇ ಹೋದರೆ ಗಟ್ಟಿ ಇರೋಲ್ಲ. ಅಳಿದೇವು ಅಂತ ಹಾಕಿದ್ದಾರೆ, ನಾನು ನೋಡಿದೆ, ಬಹಳ ಚೆನ್ನಾಗಿರ್ತಕ್ಕಂಥ. ನಮ್ಮ ಆಕಾಶವಾಣಿಯವರಿಗೆ ಆ ಶಕ್ತಿ ಬರೋದು ಬಹುಶಃ ಸುಬ್ರಹ್ಮಣ್ಯ ಅವರದೇ ಅಂತ ಕಾಣುತ್ತೆ. ನಾವು ವಿಭಾಗವಾದರೆ ಅಳಿದೇವು, ಒಟ್ಟಾದರೆ ಉಳಿದೇವು. ಅದು ಬಹಳ ಚೆನ್ನಾಗಿರೋ ಸ್ಲೋಗನ್ ಅದು. ಯಾವ ದಾರ ಆ ಹೂವನ್ನು ಪೋಣಿಸುವಾಗ ಅನೇಕ ದಾರಗಳ ಹೊಸಿಗೆಯಿಂದ ಹೊಸೆದಾಗ ಗಟ್ಟಿಯಾಗಿರುತ್ತಲ್ಲ, ಆ ಗಟ್ಟಿತನ ನಮಗೆ ಬರಬೇಕಾಗಿದೆ. ನಮ್ಮನ್ನೆಲ್ಲ ಒಂದು ಮಾಡ್ತಕ್ಕಂಥ ಅನೇಕ ಅಂಶಗಳು ಆಚಾರ್ಯತ್ರಯರಲ್ಲೂ ಇದೆ. ಅದನ್ನು ಗುರುತಿಸ್ಕೊಂಡು ನಾವು ಒಂದಾಗುವ ಕಡೆಗೆ ಹೋಗಬೇಕೇ ವಿನಾ ಅಲ್ಲೇನೋ ಹೇಳಿದ್ದಾರೆ ಅದಕ್ಕೂ ನಮ್ಮ ಮತಕ್ಕೂ ಯಾವುದೇ ವಿಧವಾದಂತಹ ಹೊಂದಾಣಿಕೆ ಇಲ್ಲ. ಹಾಗಾಗಿ ನೀವು ಬೇರೆ, ನಾವು ಬೇರೆ, ನಿಮ್ಮ ಸಂಪ್ರದಾಯ ಬೇರೆ, ನಮ್ಮ ಸಂಪ್ರದಾಯ ಬೇರೆ, ಹೀಗೆ ಬೇರೆ ಬೇರೆ ಅಂತ ಹೇಳಿ ನಾವು ಯಾವಾಗ ವಿಭಾಗವಾಗ್ತೇವೋ ಆಗ ನಾವು ದುರ್ಬಲವಾಗದಾಗ ಸಮಾಜ ನಮ್ಮ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸುತ್ತೆ. ಅನೇಕ ಈಗ ಹೇಳಬೇಕು ಅಂದರೆ ಬ್ರಾಹ್ಮಣ್ಯ ಅಂತ ನೇರವಾಗಿ ಆ ವಿಷಯಕ್ಕೆ ಬರ್ತೇನೆ ನಾವು. ಯಾಕೆಂದರೆ ತಾಲೂಕು ಬ್ರಾಹ್ಮಣ ಮಹಾಸಭಾದವರು ಆಯೋಜಿಸಿದ್ದಾರೆ. ನಾವು ಬ್ರಾಹ್ಮಣರಾಗಿ ಈ ಮತಭೇದಗಳನ್ನು, ನಮ್ಮ ಆಚಾರವನ್ನು ನಾವು ಯಾವುದನ್ನು ಬೇಡೋದು ಬೇಡ. ನಮ್ಮ ಗುರು ಪರಂಪರೆ, ನಮ್ಮ ಪುರೋಹಿತ ಪರಂಪರೆ ಏನನ್ನು ಹೇಳಿಕೊಟ್ಟಿದೆಯೋ ಅದನ್ನು ಅನೂಚಾನವಾಗಿ ಬಿಡದೆ ನಾವು ಮಾಡ್ತಾ ಬರಬೇಕು. ವೆಂಕಟೇಶಾಚಾರ್ಯ ಮಣ್ಣೂರು ಹೇಳ್ತಾನೆ, ಸೈಕಲನ್ನು ಮುಟ್ಕೊಂಡು ಇದನ್ನು ಸೈಕಲ್ ಅಂತ ನಾವು ಹೇಳ್ತೇವೆ, ನೀನು ಸುಳ್ಳು ಅಂತ ಹೇಳ್ತಿದೀಯಾ ಅಂತಂದ. ನನಗವತ್ತು ಏನು ಹೇಳಬೇಕು ಗೊತ್ತಿಲ್ಲ. 87ನೇ ಇಸ್ವಿ. ಆಮೇಲೆ ಅರ್ಥವಾಯಿತು. ಯಾವಾಗ ಪೇಜಾವರ ಶ್ರೀಗಳ ಒಂದು ಲೇಖನ, ಅವರ ಒಂದು ಪ್ರವಚನದ ಅವತರಣಿಕೆಯನ್ನು ಮುದ್ರಣ ಮಾಡಿ ಕಳಿಸಿದರು. ನೀವು ಈ ಜಗತ್ತು ಬದಲಾವಣೆಯನ್ನು ಪಡೀತಾ ಇದೆ ಅನ್ನೋ ಕಾರಣಕ್ಕೆ ಇದು ಮಿಥ್ಯಾ ಅಂತ ಹೇಳಿದರೆ ಅದರಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದರು. ಯಾವುದು ಸತ್ಯವಾಗತ್ತೆ ಹಿಂದೆ, ಈಗ, ಮುಂದೆ ಯಾವ ಕಾಲಕ್ಕೂ ಯಾವುದು ಬದಲಾವಣೆ ಆಗೋದಿಲ್ವೋ ಅದೊಂದನ್ನು ಸತ್ಯ ಅಂತ ಹೇಳ್ಬೋದು. ಯಾವುದು ಬದಲಾವಣೆ ಆಗುತ್ತೋ ಅದು ಹೇಗೆ ಸತ್ಯ ಆಗುತ್ತೆ? ಸೈಕಲ್ ಈಗ ಕಾಣ್ತಾ ಇದೆ ಅಂತಂದರೆ ಅದು ಇರಲಿಲ್ಲ, ಅದು ಹುಟ್ಟುವ ಮೊದಲು ಅದು ಇರಲಿಲ್ಲ.
ಮತ್ತು ಒಂದಲ್ಲ ಒಂದು ದಿವಸ ಅದು ನಾಶವನ್ನು ಕಾಣುತ್ತೆ. ಈ ಜಗತ್ತು ಪರಿವರ್ತನೆ ಆಗ್ತಾನೇ ಇದೆ. ಪರಿವರ್ತನಶೀಲ ಅನ್ನೋ ಶಬ್ದವನ್ನು ಹಾಕಿರೋ ನೆನಪಿದೆ ನನಗೆ. 86-87ರಲ್ಲಿ ನಾನು ಆ ಲೇಖನವನ್ನು ಓದಿದ್ದೆ. ಯಾವಾಗ ಇಂಥ ವಸ್ತುವಿನಲ್ಲಿ ನೀನು ಅದನ್ನೇ ನೀನು ನೆಚ್ಚಿಕೊಂಡು ನಿನ್ನ ಆಯುಷ್ಯವನ್ನು ಹಾಳು ಮಾಡ್ಕೊಳ್ಬೇಡ. ಪರಾತ್ಪರ ವಸ್ತು ಒಂದಿದೆ, ಅದು ಸತ್ಯ, ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಅದು ಎಲ್ಲೋ ಇದೆ ಅಂತ ಹುಡುಕೊಂಡು ಹೋಗಬೇಡ, ನಿನ್ನೊಳಗೆ ಇದ್ದಾನೆ, ಅದನ್ನು ನಿನ್ನಲ್ಲೇ ಕಾಣು. ಬಂಧುಗಳೇ, ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ತಮಾಷೆ ಕಥೆ ಬರುತ್ತೆ. ಈ ಬ್ರಹ್ಮನಿಗೆ ಕೊರೆಯೋ ಕೆಲಸ. ಈ ದೇಹವನ್ನು ಮಾಡಿದ ಮೇಲೆ ನಮ್ಮ ಮುಖದಲ್ಲಿ 5 ಇಂದ್ರಿಯಗಳನ್ನು ಹೊರಗಡೆಯಿಂದಲೇ ಕೊರೆದಿದ್ದಾನೆ, ಒಳಗಡೆಯಿಂದ ಕೊರೆದಿಲ್ಲ ಅಲ್ವಾ? ನೋಡಿ, ಕಣ್ಣು ಹೊರಗಡೆನೇ ನೋಡುತ್ತೆ, ಹೊರಗಡೆಯಿಂದ ಕೊರೆದಿಟ್ಟಿದ್ದಾನೆ. ಮೂಗು, ಬಾಯಿ, ಕಿವಿ ಎಲ್ಲವೂ ಕೂಡ ಹೊರಗಡೆಯಿಂದ ಕೊರೆದು ಕೂತ್ಕೊಂಡಿದ್ದಾನೆ. ಹಾಗಾಗಿ ಹೊರಗಡೆ ಜಗತ್ತು ಮಾತ್ರನೇ ನಮಗೆ ಕಾಣಿಸ್ತಾ ಇದೆ. ಪರಾಂಚಿ ಖಾನಿ ವ್ಯತೃಣ ಸ್ವಯಂಭೂ. ಹೌದು. ಹಾಗಾದರೆ ಯಾರು ಒಳಗಡೆ ನೋಡೋರು? ಕಶ್ಚಿತ್ ಧೀರ ಪಶ್ಯತಿ ಚಾಂತರ. ಒಬ್ಬನೊಬ್ಬ ಧೀರ ಇದೆಲ್ಲವನ್ನು ಕೂಡ ಉಪಸಂಹಾರ ಮಾಡಿಕೊಂಡು ಒಳಗಿರ್ತಕ್ಕಂತಹ ಆ ಪರಮಾತ್ಮ ವಸ್ತುವನ್ನು ಕಾಣೋದಕ್ಕೆ ಪ್ರಯತ್ನ ಮಾಡ್ತಾನೆ. ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇದೆಲ್ಲವನ್ನು ಕೂಡ ಉಪಸಂಹಾರ ಮಾಡಿಕೊಂಡು ತನ್ನಲ್ಲಿ ತಾನು ಒಂದಾಗ್ತಾನಲ್ಲ, ಆ ಒಂದಾಗತಕ್ಕಂಥ ಆ ಪ್ರಯತ್ನವನ್ನು ನಾವು ಎಷ್ಟು ಜನ ಮಾಡ್ತಿದ್ದೇವೋ ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಆರಂಭವಾದರೆ ನಾವು ಹೇಗೆ ಬೇರೆ ಆಗ್ತೀವಿ? ಎಲ್ಲರಲ್ಲೂ ಕೂಡ ಹೊರಗಡೆಯ ಯಾವುದೋ ಮುಖಚರ್ಯೆ, ಆ ಇಂದ್ರಿಯಗಳನ್ನು ನೋಡಿದಾಗ ಈ ವಸ್ತು ನನಗೆ ಸಂಬಂಧಪಟ್ಟದ್ದು, ಇವರನ್ನೆಲ್ಲೋ ನೋಡಿದ್ದೇನೆ, ಈ ಗುರ್ತಿದೆಯೇ ವಿನ ಎಲ್ಲರ ರೂಪದಲ್ಲಿಯೂ ಸಮಾನತೆಯೇ. ಎಲ್ಲ ಇಡೀ ಸ್ತ್ರೀ ಜಾತಿಯೆಲ್ಲ ಒಂದು, ಪುರುಷ ಜಾತಿಯೆಲ್ಲ ಒಂದು. ಎಲ್ಲಿ ಭೇದ ಕಾಣ್ತಾ ಇದೆ? ಎಲ್ಲವೂ ಕೂಡ ಒಂದೇ ಆಗಿದ್ದರೂ ಕೂಡ ಭೇದ ಕಾಣ್ತಾ ಇರ್ತಕ್ಕಂಥದ್ದು ಹೊರಗಡೆಯಿಂದ. ಹೌದು, ಇದು ನನ್ನ ವಸ್ತು, ನನಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ಗುರ್ತನ್ನು ಇಟ್ಕೊಂಡಿದ್ದೀವಿ. ನಮ್ಮ ಶೇಷಗಿರಿ ಆಚಾರ್ಯ ಹೀಗಿದ್ದಾರೆ, ಅವರು ಹೀಗಿದ್ದರು, ಈಗಲೂ ಹೀಗಿದ್ದಾರೆ. ಸರಿ, ನಾನು ನೋಡಿದಾಗ ಅವರನ್ನು ರಾಮಭದ್ರಾಚಾರ್ಯ ಅಂತ ನಾನು ಮಾತಾಡಿಸೋದಿಲ್ಲ, ನಾನು ಶೇಷಗಿರಿ ಆಚಾರ್ಯ ಅಂತ ಮಾತಾಡಿಸೋದು. ಆದರೆ ನನಗೆ ಯಾವ ಇಂದ್ರಿಯಗಳು ಯಾವ ರೀತಿಯಲ್ಲಿದೆಯೋ ಅದೇ ಕ್ರಮದಲ್ಲೇ ಜೋಡಿಸ್ಬಿಟ್ಟಿದ್ದಾನೆ ಭಗವಂತ. ಏನೂ ವ್ಯತ್ಯಾಸ ಇಲ್ಲಲ್ಲ. ಆದ್ದರಿಂದ ನಾವು ಇನ್ನು ಮುಂದಾದರೂ ಕೂಡ ಪ್ರಯತ್ನಪಟ್ಟು ಯಾವ ಹೂವುಗಳು ಬೇರೆ ಆದರೂ ಕೂಡ ಒಂದೇ ನೂಲಿನ ಅಡಿಯಲ್ಲಿ, ಒಂದೇ ನೂಲಿಗೆ ನಾವು ಹಾರವಾಗಬೇಕಾಗಿದೆ. ಆ ಹಾರ ಭಗವಂತನಿಗೆ ಸಮರ್ಪಣೆ ಆಗಬೇಕಾಗಿದೆ. ಅದರ ಮೂಲಕ ಎಲ್ಲರೂ ನಾವು ಒಂದಾಗಿ ಆ ಪರಮಾತ್ಮನನ್ನು ಕಾಣುವತ್ತ ಹೊರಡಬೇಕಾಗಿದೆ. ಇದು ಎಲ್ಲ ಆಚಾರ್ಯರ ಸಂದೇಶ. ಭೇದೋ ಜೀವಗಣಾ ಹರೇ ನಂದುಚರ. ಹೌದು ಅಂದ್ಕೊಳ್ಳಿ, ಎಲ್ಲ ಜೀವಗಳು ಬೇರೆ. ಅದನ್ನೇನು ಹೇಳಬೇಕಾಗೇ ಇಲ್ಲ ರೀ. ನೀವು ಹೇಳದೆ ಹೋದರೂ ಗೊತ್ತಾಗೋಲ್ಲ ಅಂತ ಹೇಳಿದರು. ನಮ್ಮಲ್ಲಿ ಶ್ರೀಮನ್ಮಧ್ವಮತೆ ಹರಿಪರತರಃ. ಯಾರಿಗೆ ಹರಿಪರತರ ಅಲ್ಲ, ಎಲ್ಲರಿಗೂ ಹರಿಪರತರನೇ. ಅವನೇ ನಾರಾಯಣ, ಅವನೇ ಸ್ವಾಮಿ, ಅವನೇ ಸರ್ವಸ್ವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಹ ಓಂ ಅಂತ ನಾವೇನು ಅನ್ನೋದೇ ಇಲ್ಲ, ಹರಿ ಓಂ ಅಂತೀವಿ. ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಪದಪಾದಾಕ್ಷರಾಣಿ ಚ ನಾರಾಯಣಾಯೇತಿ ಸಮರ್ಪಯಾಮಿ. ಏನು ಹೆಸರನ್ನು ಕೊಟ್ಕೊಂಡಿದ್ದೇವೋ ಅದೆಲ್ಲವೂ ಕೂಡ ಆ ಒಂದು ನಮ್ಮಲ್ಲಿ ಜಾಸ್ತಿ ಪ್ರಭಾವ ಬೀರಿರೋದು ನಮ್ಮ ಪುರಾಣಗಳು. ಪುರಾಣಗಳ ಪ್ರಭಾವದಿಂದ ಎಲ್ಲ ದೇವತೆಗಳಿಗೂ ಪ್ರತ್ಯೇಕವಾಗಿರ್ತಕ್ಕಂತಹ ರೂಪ, ಹೆಸರು, ಅವರ ಒಂದು ಶಕ್ತಿಗಳು, ಅವರ ಒಂದು ವಿಶೇಷವಾದಂತಹ ಎಲ್ಲವನ್ನೂ ಕೂಡ ಪ್ರತ್ಯೇಕ ಮಾಡಿ 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 ಆ ದೇವ ಭಾವದಿಂದ ನಮ್ಮಲ್ಲಿಯೂ ಕೂಡ ಈ ಒಂದು ಏನಂತಾರೆ ಉಚ್ಚ ನೀಚ ಭಾವಗಳು ಹೆಚ್ಚಾಗ್ತಾ ಬರ್ತಾ ಇದೆ. ಎಲ್ಲೋ ಚೌಡಮ್ಮ ಮಾರವ್ವ ಅಂದ ತಕ್ಷಣ ನಮ್ಮ ಬ್ರಾಹ್ಮಣರ ದೇವರಲ್ಲ ಕಣ್ರಿ ಅವರನ್ನು ಹಾಗೆ. ಆದರೆ ಎಲ್ಲರಲ್ಲೂ ಕೂಡ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತು ಇಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಾಂ. ಪರಮಾತ್ಮ ಹೇಳ್ತಾನೆ, ನನ್ನ
ಯಾವ ಯಾವ ರೂಪದಿಂದ ಅರ್ಚನೆಯನ್ನು ಮಾಡ್ತಾರೋ, ಯಾವ ಯಾವ ಹೆಸರುಗಳನ್ನು ಕೊಟ್ಕೊಳ್ತಾರೋ ಆ ಹೆಸರಿನಿಂದಲೇ ಆ ರೂಪದಿಂದಲೇ ಬಂದು ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿ ಇದು ಪರಮಾತ್ಮನ ಪ್ರತಿಜ್ಞೆ. ಬೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯರು ಕಾಯ್ತಾ ಇದ್ದರು. ಭಗವಂತ ಹೇಳಿದ್ದ, ಒಂದೊಂದು ದಿನ ನಿಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡ್ತೇನೆ ಅಂತ ಹೇಳಿ. ಅದಕ್ಕೇನು ಮಾಡಬೇಕು? ಯಾವ ಕಾತ್ಯಾಯನಿ ಅಲ್ಲಿ ಹುಟ್ಟಿದ್ಲೋ, ದೇವಕಿಯ 6ನೇ ಗರ್ಭದಲ್ಲಿ, ಅಲ್ಲಿ ಯಶೋದೆಯ ಮನೆಯಲ್ಲಿ ಹುಟ್ಟಿದ್ದಾಳೆ, ಅವಳು ಇಲ್ಲಿಗೆ ಬರಬೇಕು, ಇಲ್ಲಿಂದ ಕೃಷ್ಣ ಅಲ್ಲಿಗೆ ಹೋಗಬೇಕು. ಯಾವ ಆ ಕಾತ್ಯಾಯನಿಯನ್ನು ವ್ರತ ಮಾಡ್ತಾರೋ, ಆರಾಧನೆ ಮಾಡ್ತಾರೋ ಅಂತಹವರಿಗೆ ನಾನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ್ದೆ. ಇದು ಯಾವ ಹಣೆ ಬರಬೇಕು? ಸುಬ್ರಹ್ಮಣ್ಯ ಅವರನ್ನು ಪ್ರಾರ್ಥನೆ ಮಾಡಿದರೆ ಶೇಷಗಿರಿ ಆಚಾರ್ಯರು ನಾನು ಕೊಡ್ತೀನಿ ರೀ 1000 ರೂಪಾಯಿನ ಅಂತ ಹೇಳ್ಬಿಟ್ಟು ಅಂತ ಸುಬ್ರಹ್ಮಣ್ಯ ಅವರನ್ನು ಕೇಳಿರೋದು. ಅವ್ರು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಹೌದು, ಇದು ಕೃಷ್ಣನ ಪ್ರತಿಜ್ಞೆ. ಯಾಕೆ ಅಂತೇಳಿ ಯಾವ ಯಾವ ರೂಪದ ನನ್ನದೇ ಎಲ್ಲವೂ ರೂಪವ ಅಂತ, ಬೇರೆ ಪ್ರತ್ಯೇಕ ಏನೂ ಇಲ್ಲ, ಎಲ್ಲವೂ ನನ್ನದೇ ರೂಪ, ಇನ್ನೊಂದು ರೂಪ. ಆ ನಾನು ಎಲ್ಲ ಇಡೀ ಜಗತ್ತನ್ನು ಆ ಒಂದೇ ಒಂದು ಸೂತ್ರದಲ್ಲಿ ನಾನು ಅದನ್ನು ಕಟ್ಟಿ ಹಾಕಿಬಿಟ್ಟಿದ್ದೇನೆ. ಆ ನಾನು ಇದೆಯಲ್ಲ ನೋಡಿ, ಯಾವ ನಾನು ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಳ್ತೇವೋ ಎಲ್ಲೂ ತೋರ್ಸೋಕೆ ಬರೋದಿಲ್ಲ. ಅದನ್ನು ದೇಹದಲ್ಲಿ ತೋರ್ಸೋಕೆ ಬರೋದಿಲ್ಲ, ಆಮೇಲೆ ಇನ್ನು ಇಂದ್ರಿಯಗಳಲ್ಲಂತೂ ತೋರ್ಸೋಕ್ಕಾಗೋದೇ ಇಲ್ಲ. ನನ್ನ ಮನಸ್ಸು ಅಂತ ಹೇಳ್ತೀವಿ, ನಾನು ಅನ್ನೋದಿಲ್ಲ. ನನ್ನ ಮನಸ್ಸು ಅಂದಮೇಲೆ ನಾನು ಬೇರೆ, ನನ್ನ ಮನಸ್ಸು ಬೇರೆ ಆಗುತ್ತೆ. ನನ್ನ ಬುದ್ಧಿ ಇವತ್ತು ಯಾಕೋ ಸರಿ ಇಲ್ಲ, ನನ್ನ ಬುದ್ಧಿ ಅಂತಂದಮೇಲೆ ನಾನು ಬೇರೆ, ಬುದ್ಧಿನೇ ಬೇರೆ. ಹಾಗಾದರೆ ಇದೆಲ್ಲಕ್ಕಿಂತ ಹಿಂದಿರ್ತಕ್ಕಂತಹ ನಾನು ಮತ್ತು ನನ್ನದು ಇದೆಯಲ್ಲ, ಅಲ್ಲಿ ಎಲ್ಲೋ ಇದ್ದೇ ಆ ಪರಮಾತ್ಮ ವಸ್ತು. ಅಲ್ಲಿ ಉಪನಿಷತ್ತಿನಲ್ಲಿ ಬರುತ್ತೆ, ಪಿಪ್ಪಲಂ ಸ್ವಾದ್ವತ್ತಿ, 2 ಪಕ್ಷಿಗಳು ಕೂತಿವೆ, ಒಂದು ಒಳ್ಳೆಯ ಹಣ್ಣನ್ನು ತಿಂತಾ ಇದೆ, ಇನ್ನೊಂದು ಸಾಕ್ಷಿಯಾಗಿ ನೋಡ್ತಾ ಇದೆ. ಒಂದು ತಿನ್ನುತ್ತೆ, ಇನ್ನೊಂದು ನೋಡುತ್ತೆ ಅಂಥೇಳಿ. ಯಾಕೆ ನೋಡ್ತಾ ಇರೋದಕ್ಕೆ ಹಣ್ಣು ಬೇಡವಾ ಅಂತಂದರೆ ಅದು ಬರೇ ನೋಡ್ತಾ ಇದೆ, ಅದು ಸಾಕ್ಷಿ ಅಷ್ಟೇ. ಹಾಗೆ ಪ್ರತಿಯೊಬ್ಬ ಜೀವಿಯ ಒಳಗಡೆನೂ ಕೂಡ, ಅಂದರೆ ದೇಹದ ಒಳಗೂ ಕೂಡ ಈ ಚೈತನ್ಯ ವಸ್ತು 2 ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ. ಒಂದು ಸಂಸಾರವನ್ನು ಅನುಭವಿಸ್ತಾನೆ ಇದೆ, ಇನ್ನೊಂದು ಸಾಕ್ಷಿಯಾಗಿ ಕೂತ್ಕೊಂಡು ನೋಡ್ತಾ ಇದೆ. ಪ್ರಾತಿಭಾಸಿಕ ಸತ್ತ, ಹಾಗೆಯೇ ಪಾರಮಾರ್ಥಿಕ ಸತ್ತ ಅಂತ ವಿಭಾಗ ಮಾಡಿದರು ಅದ್ವೈತ ಸಿದ್ಧಾಂತದಲ್ಲಿ. ಈ ಪ್ರಾತಿಭಾಸಿಕ ಸತ್ತ ಕಾಣ್ತಾ ಇರ್ತಕ್ಕಂಥ ಏನು ಜಗತ್ತು ನಿಜ ಅಂತ ತೋರುತ್ತೋ ಇದೊಂದು ಹೌದು, ಇದು ನಿಜವೇ, ಇದೊಂದು ಸುಳ್ಳು ಅನ್ನೋಕ್ಕೆ ಬರೋದಿಲ್ಲ. ಪಕ್ಕದ ಮನೆ ಆಂಟಿನ ನಮ್ಮನೆಯವರು ಒಂದು ಅಂದ್ಕೊಳ್ಳೋಕೆ ಬರೋದಿಲ್ಲ. ಅವರೇ ಈ ಲೋಕದಲ್ಲಿ ಏನು ವ್ಯವಹಾರ ನಡೆದಿದೆಯೋ ಹಾಗೇ ಅದು, ಅದನ್ನು ಬದಲಾವಣೆ ಮಾಡೋದಕ್ಕಾಗಿಲ್ಲ. ಅದನ್ನು ಬದಲು ಅಂತ ಹೇಳಿದವರು ಯಾರೂ ಇಲ್ಲ. ಪಕ್ಕದ ಮನೆಯವರು ಅಂತ ಸುಳ್ಳು ಅಂತ ಹೇಳೋಕ್ಕೆ ಬರೋದಿಲ್ಲ, ಅದು ಸತ್ಯವೇ. ಆದರೆ ಪಾರಮಾರ್ಥಿಕ ಸತ್ತಾದಲ್ಲಿ ತ್ರೈಕಾಲಿಕ ಸತ್ತಾವನ್ನು ಪಾರಮಾರ್ಥಿಕ ಸತ್ತ ಅಂತ ಕರೆದು, ಇಲ್ಲಿ ಒಳಗಡೆ ಇರತಕ್ಕಂತಹ ಜೀವ ಪ್ರಪಂಚಕ್ಕೆ ಮುಖ ಮಾಡಿದ್ನ ಅವನು ಜೀವ, ಪರತತ್ವಕ್ಕೆ ಮುಖ ಮಾಡಿದ್ನ ಅವನು ಆತ್ಮ. ಪರತತ್ವ ಕಡೆಗೆ ಹೊರಟ ಅಂತ ಅಂದ್ಕೊಳ್ಳೇನೆ ಅದಕ್ಕೆ ಆತ್ಮ ಅಂತ ಅನ್ನೋ ಹೆಸರು ಕೊಡಿ. ಜಗತ್ತನ್ನು ನೋಡ್ತಾ ಇದೆ ಅಂತಂದಾಗ ಅದಕ್ಕೆ ಜೀವ ಅಂತ ಹೆಸರು ಕೊಡಿ. ಅದು ಎಲ್ಲಿದೆಯೋ ಹೇಗಿದೆಯೋ ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ. ಅದಕ್ಕೆ DVG ಅವರು ಹೇಳುವಾಗ, ಆವುದನ್ನು ಕಾಣದೊಡಂ ಅಳ್ತೀಂ ನಂಬಿಹುದು ಅಂತಾರೆ. ನಾನು ಅದಕ್ಕೆ ಆ ಪದ್ಯವನ್ನು ಆರಿಸ್ಕೊಂಡು ನನಗೆ ಹೇಳಿದ್ದು. ನಾವು ನೋಡಿಲ್ಲ, ಆದರೂ ಬಹಳ ವಿಶ್ವಾಸದಿಂದ ಪ್ರೀತಿಯಿಂದ ಅದನ್ನು ನಂಬಿದ್ದೇವೆ, ನಾವು ಒಪ್ಕೊಂಡಿದ್ದೇವೆ. ಅಂಥ ಪರತತ್ವಕ್ಕೆ ನಮಸ್ಕಾರ ಮಾಡು. ಜೀವ ಜಡರೂಪ, ಜೀವ ಚೈತನ್ಯ ರೂಪ, ಜಡ ರೂಪ, ಇದೆಲ್ಲವನ್ನು ಕೂಡ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ, ಎಲ್ಲವನ್ನು ಆವರಿಸ್ಕೊಂಡು ಅದರ ಒಳಗಡೆ ಇದೆ ಅಂತ. ಬ್ರಹ್ಮನೊಳಗೆ ಜಗತ್ತೋ, ಜಗತ್ತಿನಲ್ಲಿ ಬ್ರಹ್ಮನೋ, ಆ ಜಗತ್ತೆಲ್ಲವನ್ನು ತನ್ನಲ್ಲಿ ಇಟ್ಕೊಂಡಿದ್ದಾನೋ, ಅಥವಾ ಈ ಜಗತ್ತಿನಲ್ಲಿ ತದೇವಾನುಪ್ರಾವಿಶತ್ ತದನು ಪ್ರವಿಶ್ಯ, ಪರಮಾತ್ಮ ಇದೆಲ್ಲವನ್ನು ಸೃಷ್ಟಿ ಮಾಡಿ ಎಲ್ಲದರೊಳಗೂ ಪ್ರವೇಶ ಮಾಡಿದಾಗಲೇ ಇದೆಲ್ಲಕ್ಕೂ ಚೈತನ್ಯ ಅನ್ನೋದು ಬಂತು. ಪರಮಾತ್ಮ ಇಲ್ಲದೆ ಹೋದರೆ ಚೈತನ್ಯ ಹೇಗೆ ಬರುತ್ತೆ ಜಗತ್ತಿಗೆ? ಮಧ್ವಾಚಾರ್ಯರ ಆ ಸಿದ್ಧಾಂತದ ಯಾವಾಗ 1991ರಲ್ಲಿ ಓದಿದ ಮೇಲೆ ಮತ್ತೆ ನೋಡೋಕ್ಕೆ ಹೋಗಿರಲಿಲ್ಲ. ಈಗಲೂ ನನಗೆ ಅದು ನೆನಪಿದೆ ಅಷ್ಟೇ. ಹರಿಃ ಪರತರಃ, ಹರಿಯೇ ಶ್ರೇಷ್ಠ. ಸತ್ಯಂ ಜಗತ್ ತತ್ವತೋ, ತತ್ವತಃ ನೋಡಿ. ಬೇಕಾದರೆ ಈ ಜಗತ್ತು ನಿಮಗೆ ಸುಳ್ಳು ಅಂತ ಅನಿಸೋದಿಲ್ಲ. ಯಾವುದರಿ ಸುಳ್ಳು?
ಹೇಗೆ ಸುಳ್ಳಾಗತ್ತೆ? ಸುಳ್ಳು ಅನ್ನೋ ಶಬ್ದಕ್ಕೆ ಪೇಜಾವರ ಶ್ರೀಗಳು ಹೇಳಿದ್ದನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಯಾವುದು ತ್ರಿಕಾಲಾಬಾಧಿತವಾಗತ್ತೋ ಅದು ಸತ್ಯವಾಗತ್ತೆ. ತ್ರೈಕಾಲಿಕ ಬಾಧೆ ಇದೆ ಅಂತಂದರೆ ಹಿಂದೆ ಈ ಜಗತ್ತು ಹೇಗಿತ್ತೋ ಮತ್ತು ಮುಂದೆ ಹೇಗಿರುತ್ತೋ ಕಾಣ್ತಾ ಇರತಕ್ಕಂಥದ್ರಲ್ಲಿ ಎಲ್ಲವೂ ಕೂಡ ಬದಲಾವಣೆ. ಈ ಕಟ್ಟಡ ಎಷ್ಟು ವರ್ಷ ಆಯಿತು ಆರಂಭ ಆಗಿ? ಇತ್ತೀಚೆಗೆ ಅಷ್ಟೇ ಆಗಿರಬೇಕು. ಇನ್ನು ಎಷ್ಟು ವರ್ಷಗಳ ಕಾಲ ಇಂಜಿನಿಯರ್ಸ್ ಹೇಳೋದು 30 ವರ್ಷ 40 ವರ್ಷ 50 ವರ್ಷ ಅಂತ ಅದಕ್ಕೆ ಆಯುಷ್ಯ ಕಟ್ತಾರೆ. ಆಮೇಲೆ ಹೀಗೆ ಇರಬೇಕು ಅಂತಿಲ್ಲ, ನಮ್ಮ ಕಾಲಾನಂತರದಲ್ಲಿ ಹೇಗಿರಬೇಕು ಅಂತಿಲ್ಲ. ಈ ಒಂದು ತತ್ವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದು ಬದಲಾವಣೆಯನ್ನು ಕಾಣುತ್ತೋ ಅದನ್ನು ಸತ್ಯ ಅಂತ ನಂಬಿಕೊಳ್ಬೇಡ ಅಂತ ಹೇಳೋಕ್ಕೆ ಸುಳ್ಳು ಅಂತ ನಾವು ಬಂದಿರೋದು. ಸತ್ಯಂ ಜಗತ್ತತ್ವತಃ ಭೇದೋ ಜೀವಗಣ ಹರೇರನುಚರ. ಎಲ್ಲರೂ ಪರಮಾತ್ಮನ ಭಕ್ತರೇ, ಅನುಚರರೇ. ನೀಚೋಚ್ಚ ಭಾವಂಗತ, ಅಲ್ಲಿ ನೀಚ ಭಾವ ಉಚ್ಚ ಭಾವ ಅನ್ನೋದು ಅದರಲ್ಲಿ ಇದ್ದೇ ಇದೆ ಅಂತ. ಯಾರು ಸಾಧನೆಯ ಪರಾಕಾಷ್ಠೆಗೆ ಹೋಗಿರ್ತಾರೋ ಅಂಥವರನ್ನು ನಮ್ಮ ಜೊತೆಯಲ್ಲಿ ನಾವು ನಮ್ಮ ಜೊತೆಗಾರರು ಅಂತ ಅಂದ್ಕೊಳ್ಳೋಕೆ ಬರೋದಿಲ್ಲ ಅಂತ. ಸಾಧನೆಯನ್ನು ಮಾಡ್ತಾ 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 ಅವರು ಉತ್ತುಂಗಕ್ಕೆ ಹೋಗಿರ್ತಾರಲ್ಲ, ಅವರು ನಾವು ಹೇಗೆ ಒಂದೇ ಆಗಿರ್ತೀವಿ. ಪುರಂದರದಾಸರು ನಾವು ಒಂದೇ ಆ ಪರಮಾತ್ಮನನ್ನು ಕಂಡವರು, ವಿಠಲನನ್ನು. ನಾವು ಅವರು ಹಾಡಿರುವಂಥದ್ದನ್ನು ಕೇಳಿದ್ದೇವೆ, ಓದ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮಟ್ಟ ಎಷ್ಟಿದೆ, ನಾವು ಹತ್ತಬೇಕಾಗಿರ್ತಕ್ಕಂಥ ಮೆಟ್ಟಿಲುಗಳು ಎಷ್ಟಿದೆ. ಆದ್ದರಿಂದ ಆ ದೃಷ್ಟಿಕೋನದಲ್ಲಿ ನೀಚೋಚ್ಚ ಭಾವಂಗತ ಮುಕ್ತಿ ನೈಜ ಸುಖಾನುಭೂತಿ. ಮುಕ್ತಿ ಮುಕ್ತಿ ಅಂತ ಹೇಳ್ತಾರಲ್ಲ, ಏನು ಹಂಗಂದರೆ ಜೀವನ್ಮುಕ್ತರು ಅಂತ ಕೇಳಿದ್ದೇವೆ, ಅಪರೋಕ್ಷ ಜ್ಞಾನಿಗಳು ಅಂತ ಹೇಳ್ತಾರೆ. ಬಹಳ ದೊಡ್ಡ ಈ ಜಗತ್ತಿನ ಮೇಲೆ ಅವರಿಗೆ ಏನೂ ವ್ಯಾಮೋಹ ಇಲ್ಲದೆ ಸದಾ ಪರಮಾತ್ಮನಲ್ಲಿ ಇರ್ತಕ್ಕಂಥವರು ಅಂಥೇಳಿ ಇದೆಲ್ಲ ನಾವು ಕೇಳಿದ್ದೇವೆ. ಈಗಿನೂ ಭಾಳ ಚೆನ್ನಾಗಿ ಹೇಳಿದೆ. ಬ್ರಹ್ಮಚೈತನ್ಯ ಮಹಾರಾಜರ ಬಗ್ಗೆ, ಗೊಂದಾವಲಿ ಮಹಾರಾಜರ ಬಗ್ಗೆ. ರಾಮನನ್ನು ಬಿಟ್ಟು ಇನ್ನೊಂದಿಲ್ಲ. 13 ಕೋಟಿ ರಾಮನಾಮಗಳನ್ನು ಎಷ್ಟು ಬಾರಿ ಮಾಡಿದರೋ ಗೊತ್ತಿಲ್ಲ. ನಮಗೆ ದಿನಕ್ಕೊಂದು ಸರಿ ಎಲ್ಲಾದರೂ ಪೆಟ್ಟು ಬಿದ್ದು ನೋಡಿ ಗಾಯ ಮಾಡ್ಕೊಂಡಿದ್ವಿ, ಅಯ್ಯೋ ರಾಮ ಅಂತ ಎಲ್ಲೋ ಒಂದೊಂದು ಸಾರಿ ಅಯ್ಯೋ ರಾಮ. ಮಕ್ಕಳೇನೋ ಒಂದು ಚೇಷ್ಟೆ ಮಾಡಿದ್ವು, ಅಯ್ಯೋ ರಾಮ ಅಂತ ಎಲ್ಲೋ ಒಂದೊಂದು ಸಾರಿ ನೆನಪಾಗುತ್ತೆ. ಆದರೆ ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಂಡಿದ್ರು, ರಾತ್ರಿ ರೈಲಿಗೆ ಕಾಯ್ತಾ, ಅಲ್ಲಿಗೆ ಯಾರೋ ಬಂದರು, ಪರೀಕ್ಷಕರು ಬಂದರು, ಅವರ ಭಕ್ತರು ಇದ್ದರು. ಇಲ್ಲೆಲ್ಲ ಗೊಂದಾವಳಿ ಮಹಾರಾಜರು ಬಂದಿದ್ದಾರಂತಲ್ಲ, ಹೌದು ಒಂದು ಮಲ್ಕೊಂಡಿದ್ದಾರೆ, ಹತ್ತಿರ ಹೋಗಬೇಡಿ. ಅಲ್ಲ ಅವ್ರು ಭಾಳ ರಾಮಭಕ್ತರು ಅಂತ ಕೇಳಿದ್ದೇನಲ್ಲ ಅಂದಾಗ ಸುಮ್ಮನೆ ಕಿವಿ ಇಟ್ಟು ಕೇಳಿ, ಆ ಕಾಲಿನ ರೋಮಗಳಲ್ಲಿ ಕೇಳಿ ಒಂದು ಸಾರಿ ಅಂದಾಗ ರಾಮ್ 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 ಅಂತ ಹೊಡ್ಕೊಳ್ತಾ ಇತ್ತು ಆ ರೋಮಗಳು ಕೂಡ. ರೋಮ ರೋಮದಲ್ಲಿ ಕಣ್ಣಿನಲ್ಲಿ ರಾಮನಾಮವೇ ತುಂಬಿಕೊಂಡಿರ್ತಕ್ಕಂಥ ಆಂಜನೇಯನ ತರಹ. ಅಂಥ ಅನೇಕ ಕೋಟ್ಯಾನುಕೋಟಿ ಭಕ್ತರು ಇವತ್ತಿಗೂ ಕೂಡ ದಕ್ಷಿಣ ಉತ್ತರ ಭಾರತಗಳಲ್ಲಿ ಪ್ರಪಂಚದಲ್ಲಿ ಎಷ್ಟು ಕಡೆಯಲ್ಲಿದ್ದಾರೋ ಗೊತ್ತಿಲ್ಲ. ಶೃಂಗೇರಿಗೆ ಹೋದ್ವಿ, ನಮಗೆ ಗುರುಗಳು ನಮ್ಮನ್ನು ನೋಡ್ತಾರೆ, ಗುರುಗಳು ನಮ್ಮನ್ನು ನೋಡಬೇಕು, ಅಲ್ಲಿ ಪೂಜೆ ಮಾಡ್ತಿರ್ತಾರೆ, ಇನ್ನೇನೋ ನೋಡಬೇಕು ಅನ್ನೋ ಕಣ್ಣು ಯಾವಾಗಲೂ ಹೊರಗಡೆ ಚಪಲದಿಂದ ನೋಡ್ತಲೇ ಇರುತ್ತೆ. ಇಬ್ಬರು ವಿದೇಶಿಯರು ಕೂತಿದ್ರು, ನಾವು 3.5 ತಾಸಲ್ಲಿ ಕೂತಿದ್ರೆ ಒಂದು ಸಾರಿ ಕಣ್ಣು ಬಿಟ್ಟಿಲ್ಲ. ಅವರು ಕಣ್ಣು ಮುಚ್ಚಿಕೊಂಡೇ ಕೂತಿದ್ದಾರೆ, ಒಳಗಡೆ ಏನನ್ನು ಧ್ಯಾನ ಮಾಡ್ತಿದ್ದಾರೆ ಗೊತ್ತಿಲ್ಲ. ಎಂಥ ಆಶ್ಚರ್ಯದ ವಿಚಾರಗಳು ಈ ಜಗತ್ತಿನಲ್ಲಿ ಇದೆ ಅಂತಂದರೆ ನಾವು ಏನೂ ಇಲ್ಲೇ ಇಲ್ಲ. ಮುಕ್ತಿ ನೈಜ ಸುಖಾನುಭೂತಿ ನನಗನ್ನಿಸ್ತಾ ಇತ್ತು ಅವ್ರು ನೋಡಿದಾಗ. ಆ ಒಳಗಡೆ ಜಗತ್ತಿನಲ್ಲಿ ಎಲ್ಲೆಲ್ಲೋ ಸುಖ ಇದೆ ಅಂತ ಹೇಳ್ಬಿಟ್ಟು ಅಂತ ಹೊರಡ್ತೀವಲ್ಲ, ಎಲ್ಲ ಸುಖಗಳು ಕೂಡ ಒಂದು ಸ್ವಲ್ಪ ಹೊತ್ತು ಕೊಡುತ್ತೆ ಅಷ್ಟೇ. ಆಯಿತು, ಆ ವಸ್ತುವಿನ ಬಗ್ಗೆ ನಮಗೇನೆ ಅಸಹ್ಯ, ಬೇಸರ. ಅಯ್ಯ, ನಿನ್ನನ್ನೇ ನಾನು ಮದುವೆ ಆಗಿದ್ದು ಅಂತ ಗಂಡ, ಹೌದು 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 ಹೌದು, ನಿಮ್ಮ ಮುಸುಡಿ ನೋಡಿಯೇ ನಾನು ಬಂದಿದ್ದು ಅಷ್ಟೇ. ಎಷ್ಟು ಕಡಿಮೆ ಕಾಲ ಗೊತ್ತಾ ನನಗೆ ಸಂತೋಷ ಕೊಡೋದು ಮನುಷ್ಯನಿಗೆ. ಯಾವ ವಸ್ತುವು ಕೂಡ ದೀರ್ಘಕಾಲ ಯಾವ ಸುಖವನ್ನು ಕೊಡೋದಿಲ್ಲ. ಯಾಕಾಗಿ ಅಂದರೆ ನಾವು ಪ್ರಪಂಚದ ವಸ್ತುವಿನ ಮೇಲೆ ನಾವು ಅವಲಂಬಿತರಾಗಿದ್ದೇವೆ. ಅದು ನಮಗೆ ಸುಖ ಕೊಡುತ್ತೆ, ಸಂತೋಷ ಕೊಡುತ್ತೆ ಅಂತ. ಯಾವ ವಸ್ತು ಹೊರಗಿನ ಸೃಷ್ಟಿಯಲ್ಲಿ ಕಾಣುತ್ತೋ ಅದು ಒಂದಲ್ಲ ಒಂದು ದಿವಸ ನಮಗೆ ಸಪ್ಪೆಯಾಗಿಯೇ ಕಾಣುತ್ತೆ. ಅಂಗಡಿಗೆ ಹೋಗಿರ್ತೀರಿ, ಒಳ್ಳೆಯ ಏನು ಆ ಮಿರಿ ಮಿಂಚೋ ಜಾಗದಲ್ಲಿ ಒಳ್ಳೆಯ ಸೀರೆಗಳನ್ನೆಲ್ಲ ತೋರಿಸಿರ್ತಾರೆ. ನಾವು ಪ್ಯಾಕ್ ಮಾಡು, ಇದನ್ನು ಪ್ಯಾಕ್ ಮಾಡು, ಇದನ್ನು ಪ್ಯಾಕ್ ಮಾಡು ಎಲ್ಲ ತಂದರು. ಪಕ್ಕದ ಮನೆಯವರು ಅಂದರು, ಆಂಟಿ ಇದು ನಿಮ್ಮ ಮುಖಕ್ಕೆ ಅಷ್ಟೇ ಚೆನ್ನಾಗಿ ಕಾಣಲ್ಲ ಅಂದರು. ತಕ್ಷಣ ಮಾರನೇ ದಿವಸ ತಗೊಂಡೋಗಿ ಇಟ್ಕೊಂಡು ಸೀರೆ ಅಂದರು. ಎಷ್ಟು ಅವರು ಚೆನ್ನಾಗಿದೆ ಅಂತಂದರೆ ಇವ್ರಿಗೆ ಚೆನ್ನಾಗಿದೆ. ಯಾಕೆ ಇವರಿಗೆ ವಿವೇಕ ಇರಲ್ವಾ? ಅಂದರೆ ಎಷ್ಟರ ಮಟ್ಟಿಗೆ ನಾವು ಜಗತ್ತಿನ ವಸ್ತುಗಳ ಮೇಲೆ ನಮ್ಮ ಸುಖವನ್ನು ನಿರ್ಧಾರ ಮಾಡಿಕೊಳ್ತಾ ಇದ್ದೇವೆ. ಈ ಸುಖ ಅದು
ನೈಜ ಸುಖ ಅನುಭೂತಿ, ಒಳಗಡೆ ಇರ್ತಕ್ಕಂಥ ಯಾವ ಆತ್ಮನಲ್ಲಿ ಕೊಡ್ತಕ್ಕಂಥ, ಒಳಗಿರ್ತಕ್ಕಂಥ ಪರಮಾತ್ಮ ವಸ್ತು ಕೊಡ್ತಕ್ಕಂಥ ಸುಖವನ್ನು ಜಗತ್ತಿನಲ್ಲಿ ಎಲ್ಲೂ ಕೊಡೋದಿಲ್ಲ ಅನ್ನೋ ಜ್ಞಾನ ಬರೋಕ್ಕೋಸ್ಕರವಾಗಿ ಆಚಾರ್ಯ ಮಧ್ವರು ಅಲ್ಲಿ ಹೇಳ್ತಾರೆ, ಮುಕ್ತಿ ನೈಜ ಸುಖ ಅನುಭೂತಿ. ಏನು ಪುಕ್ಸಟ್ಟೆ ಬಂದ್ಬಿಡಲ್ಲ, ಅದು ಹಾಗೆ ಬಂದ್ಬಿಡುತ್ತೇನು. ಅಮಲಾ ಭಕ್ತಿಶ್ಚ ತತ್ಸಾಧನಂ, ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಬೇಕು ಅಂತ ಕುಮಾರವ್ಯಾಸ ಭಾಳ ಚೆನ್ನಾಗಿ ಹೇಳ್ತಾನೆ. ದುರ್ವಾಸರು ಬಂದಿದ್ದಾರೆ, ಯಮುನಾ ನದಿಗೆ ಹೋಗಿದ್ದಾರೆ, ಕಾಲವನ್ನು ಕೊಟ್ಟಿದ್ದಾರೆ, ಪಾಂಡವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಮಹಿಳೆ ಭಜಿಸುವುದು ಕೃಷ್ಣನನ್ನು ಅಂತ ಧೌಮ್ಯರು ಆಗಲೇ ಹೇಳಿದ್ದಾರೆ. ಇವಾಗ ಗದ್ದಲ ಎಲ್ಲ ನೋಡಿದ್ಲು, ಇಲ್ಲಿ ಏಕಾಗ್ರತೆ ಬರೋಲ್ಲ ಅಂದರು. ಹಿಂದುಗಡೆ ಹೋಗಿ ತುಳಸಿ ಬೃಂದಾವನದ ಹತ್ತಿರ ಕೂತ್ಕೊಂಡು ಏಕಾಗ್ರತೆಯಿಂದ ಸೂರ್ಯನನ್ನು ಧ್ಯಾನ ಮಾಡ್ತಾ ಕುಂತಳದ ಬಲೆ ಕಾಮಿಸಿ ನೆನೆದಳ ಅಚ್ಯುತನ ಅಂತ ಕುಮಾರವ್ಯಾಸ. ಅವಳು ನೆನೆದಾಗ ಮೈಯಲ್ಲಿ ಒಂಪುಳಿ ಹಾಗೆ ಧಾರೆ ಧಾರೆಯಾಗಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ದುಃಖಕ್ಕಲ್ಲ, ಪರಮಾನಂದಕ್ಕೆ, ಆ ಪರಮಾತ್ಮನನ್ನು ತುಂಬಿಕೊಂಡು ಬಿಟ್ಟಿದ್ದಾಳೆ ತನ್ನೊಳಗೆ. ಅಂಥ ಆನಂದವನ್ನು ನಿರ್ಮಲವಾದ ಭಕ್ತಿಯ ಮೂಲಕ ಪಡಿತಾ ಇರ್ತಕ್ಕಂಥ ದ್ರೌಪದಿ ಅಲ್ಲಿದ್ದಾಳೆ. ಕೇಳಿಸ್ಬಿಡ್ತು ಅವಳ ಮೊರೆ. ಅಲ್ಲಿಂದ ಬಂದವನೇ ತಕ್ಕೈಸಿದನು. ಎಲ್ಲರನ್ನೂ ಕೂಡ ಸಮಾಧಾನ ಮಾಡಿ ಮಾತಾಡಿಸ್ಕೊಂಡು ಬಂದಿರೋದು ಅವಳು ಕರೆದಾಗ ಅಲ್ಲಿಗೆ ಹೋಗ್ತಾನೆ. ತಂಗಿ ಹೇಳಮ್ಮ, ಹೇಳೋ ಲತಾಂಗಿ, ಏನಾಯಿತು ಹೇಳು ಅಂದಾಗ ಕಣ್ಣೇ ಬಿಡೋದಿಲ್ಲ. ಯಾಕೆ? ಒಳಗಡೆ ಕೃಷ್ಣನನ್ನು ಕಟ್ಟಿ ಹಾಕ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಆಗ ಒಳಗಿನಿಂದ ಕೃಷ್ಣನ ಏನು ಭಾವಚಿತ್ರ ಇತ್ತೋ ಅದನ್ನು ಹೊರಗಡೆ ಸೆಳೆದು ಬಿಡ್ತಾನೆ. ಕಳ್ಕೊಂಡೆ ಅಂತ ಕಣ್ಣು ಬಿಟ್ಟು ನೋಡ್ತಾಳೆ, ಪರಮಾತ್ಮನ ಎದುರಲ್ಲೇ ನಿಂತುಬಿಟ್ಟಿದ್ದಾನೆ. ಆಗ ಮಾತುಕತೆ ಆಯಿತು. ಯಾತಕ್ಕೆ ಕರೆದಿದೆಯಾ ಅಂತೆಲ್ಲ ಕೇಳಿದ್ರು. ಇಲ್ಲ ಕೃಷ್ಣ, ಬೀತತರು ಶುಕನಿಕರ ಕೀವೋದೇ ಔತಣವ, ಮರ ಒಣಗಿದೆ, ಗಿಳಿ ಹಿಂಡು ಬಂದು ಕೂತ್ಕೊಂಡಿದೆ, ಈಗ ಅದಕ್ಕೆ ಭೋಜನ ಆಗಬೇಕು. ಆ ಗಿಳಿ ಹಿಂಡಿಗೆ ಅದನ್ನು ನೀನೇ ಬಲ್ಲೆ. ಈ ಒಗಟು ಮಾತಾಡಿದರೆ ನಂಗೆ ಆಗೋದಿಲ್ಲ. ಸ್ತೋತ್ರ ಕೀಗಳು ಸಮಯವೇ, ನನಗೆ ಹಸಿವಾಗಿದೆ. ಚೆನ್ನಾಗಾಯಿತು. ಈಗ ಅವ್ರು ಬಂದಿರೋರು ಹಸಿವನ್ನು ನೀಗಿಸೋದಕ್ಕೆ ನನ್ನ ಅಕ್ಷಯ ಪಾತ್ರೆಯಲ್ಲಿ ಏನೂ ಇಲ್ಲ, ನೀನೂ ಹಸಿವನ್ನು. ಚೆನ್ನಾಗಾಯಿತು. ಈಗ ಕೃಷ್ಣ, ನಿಮ್ಮಯ ಹಸಿವ ಕಳೆ ಒಡೆ ಭಾವಶುದ್ಧಿಯ ಭಕುತಿ ಬೇಹುದು ಅಂತಾಳೆ ದ್ರೌಪದಿ. ಏನು ಮಾತಾಡ್ತಾಳ್ರಿ ಪರಮಾತ್ಮ, ನಿನ್ನ ಹಸಿವನ್ನು ಈ ನೀಗಿಸೋದಕ್ಕೆ ಅಪರಿಶುದ್ಧವಾದಂತಹ ಭಕ್ತಿ ಬೇಕು, ಅದೆಲ್ಲೋ ನಮ್ಮ ಹತ್ರ ಇದೆ ಅಂತಾಳೆ. ಕರೆದ ತಕ್ಷಣ ಓಡಿ ಬಂದೆ ಅಂತ ಪರಮಾತ್ಮ. ನಾವು ಎಲ್ಲಿದ್ದೀವಿ ಅಂತ ನೋಡಿಕೊಂಡ್ರು ಸಾಕು ಒಂದು ಸಾರಿ. ಅಮಲಾ ಭಕ್ತಿಶ್ಚ ತತ್ಸಾಧನ ಅಂದರು ನಮ್ಮ ಆಚಾರ್ಯ ಮತ್ತು ಅಂಥ ಭಕ್ತಿಯನ್ನು ನಾವು ದ್ರೌಪದಿಯ ಭಕ್ತಿಯನ್ನು ಪಡಿತೇವೆಯೇ? ಪಡೆದರೆ ಸಿಗೋಲ್ವೇ? ಎಲ್ಲಿದ್ದರೂ ಬರಲೇಬೇಕು. ಅವನು ಭಕ್ತ ಪರಾಧೀನ. ನಂಬಿದವರಿಗೆ ತನ್ನ ತೆತ್ತಿಹನೆಂಬ ಬಿರುದನು ಮೆರೆದು ಭಕ್ತ ಕುಟುಂಬಿ ಸಾರಥಿಯಾದನು ಅಂತ ಉದ್ಯೋಗ ಪರ್ವದ 1ನೇ ಸಂಧಿಯಲ್ಲಿ ಬರುತ್ತೆ. ತನ್ನನ್ನು ಯಾರು ಭಜಿಸ್ತಾರೋ, ಸೇವಿಸ್ತಾರೋ ಅಂಥವರಿಗೆ ತನ್ನನ್ನು ತೆತ್ತು ಬಿಡ್ತಾನೆ ರೀ ಅವನು. ಅದಕ್ಕಿನ್ನೇನೂ ಇಲ್ಲ, ಭಕ್ತಿಯನ್ನು ಕೊಡು, ನನ್ನನ್ನು ಕೊಂಡುಕೋ. ನಿಮ್ಮನೆ ಯಾವುದೇ ಭಕ್ಷ್ಯ ಭೋಜ್ಯಗಳು ಏನು ಇಡೀ ಅಂಕಣದಲ್ಲಿ ತುಂಬಿಟ್ಟಿರ್ತೀರಲ್ಲ, ಅದು ಯಾವುದು ಬೇಡ. ಅವನು ಕಣ್ಣೆತ್ತಿಯೂ ನೋಡೋದಿಲ್ಲ. ಆದರೆ ಅವನಿಗೆ ಬೇಕಾಗಿರೋದು ಏನನ್ನು ಕೊಟ್ಟೆ ಮುಖ್ಯ ಅಲ್ಲ, ಎಷ್ಟನ್ನು ಕೊಟ್ಟೆ ಮುಖ್ಯ ಅಲ್ಲ, ಕೊಡೋದನ್ನು ಹೇಗೆ ಕೊಟ್ಟೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅವಳು ಹೇಳ್ತಾಳೆ, ಏನನ್ನೂ ಕೊಡೋದಕ್ಕಿಲ್ಲ, ಏನೂ ಇಲ್ಲ. ಆ ಪ್ರೀತಿಯನ್ನು, ಆ ಭಕ್ತಿಯನ್ನು, ಪ್ರಪಂಚದ ಮೇಲೆ ಇಡ್ತಕ್ಕಂತಹ ಪ್ರೀತಿಯನ್ನು ಪರಮಾತ್ಮನ ಮೇಲೆ ಇಟ್ಟರೆ ಅದೇ ಭಕ್ತಿ. ಪ್ರಪಂಚದ ಮೇಲೆ ಇಟ್ಟರೆ ಅದು ಪ್ರೀತಿ ಆಗುತ್ತೆ. ಹೆಂಡತಿಯ ಮೇಲೆ ಇಟ್ಟರೆ, ಗಂಡ ಹೆಂಡತಿಯಲ್ಲ, ಅದು ಪ್ರೇಮವಾಗುತ್ತೆ. ಆ ಒಂದದ್ದೇ ಹೆಸರುಗಳು, ಬೇರೆ ಬೇರೆ ಹೆಸರುಗಳು ಅಷ್ಟೇ. ಈ ರೀತಿಯಲ್ಲಿ ನಿರ್ಮಲವಾದಂತಹ ಆ ಭಕ್ತಿ, ನನಗೆ ನೀನು ಏನೂ ಕೊಡಬೇಕಾದ್ದಿಲ್ಲ, ಕೇಳುವಂಥ ಅಗತ್ಯ ನನಗೇನೂ ಇಲ್ಲ. ಯಾಕೆ? ಈ ಜಗತ್ತಿಗೆ ನಾನು ಬಂದು ಕೂಡಲೇ ನನಗೇನೇನು ಕೊಡಬೇಕು ಅಷ್ಟು ಕೊಟ್ಟಾಗಿದೆ ನೀನು. ಇನ್ನೂ ನಾನು ಬೇಡ್ತೀನಿ ಅಂದರೆ ನನ್ನಂಥ ಭಿಕಾರಿ ಹುಟ್ಟೋದಿಲ್ಲ. ಎಷ್ಟೆಲ್ಲ ನೀನು ಕೊಟ್ಟರೂ ಕೂಡ ಮನೆ ಕೊಟ್ಟೆ, ನೆರಳು ಕೊಟ್ಟೆ, ಏನೂ ಇಲ್ಲದೆ ಇರೋರು ಎಷ್ಟು ಕಡೆಯಲ್ಲಿದ್ದಾರೆ, ಅಳ್ತಾ ಇದ್ದಾರೆ. ಬಾಂಬಿಂಗ್ ಎಷ್ಟು ಹೊತ್ತಿನಲ್ಲಿ ಯಾವ ಬಾಂಬ್ ಬೀಳುತ್ತೋ ಗೊತ್ತಿಲ್ಲ, ಅವರೆಲ್ಲ ಅಳ್ತಾ ಇದ್ದಾರೆ. ಸುಖವಾಗಿ ಒಳ್ಳೆಯ ನೆರಳಿನಲ್ಲಿ ತಂಪಾಗಿ ನನ್ನನ್ನು ಇಟ್ಟಿದೀಯಾ, ಕಾಲಕ್ಕೆ ಆಹಾರ ಕೊಡ್ತಿದೀಯಾ, ಎಲ್ಲವನ್ನೂ ಕೊಟ್ಟಿದಾಗ ನಿನ್ನನ್ನು ಮತ್ತೆ ಇನ್ನೂ ಅದು ಕೊಡು ಇದು ಕೊಡು ಅಂತ ನಾನು ಬೇಡಿದರೆ
ನನ್ನಂಥ ಭಿಕಾರಿಯನ್ನು ಹುಟ್ಟೋದಿಲ್ಲ. ಆದ್ದರಿಂದ ಪರಮಾತ್ಮ ಏನನ್ನೂ ಕೊಡಬೇಡ, ನಿನ್ನಲ್ಲಿ ಅಮಲವಾದ ನಿರ್ಮಲವಾದ ಭಕ್ತಿಯನ್ನು ಕೊಡು. ಶಂಭೋ ತವಾರಾಧನ. ಏನನ್ನು ಕೊಡಬೇಕು? ಕೇಳ್ತೀವಿ, ಅದು ಕೇಳ್ತೀವಿ, ಇದು ಕೇಳ್ತೀವಿ. ಆತ್ಮಾತ್ವಂ ಗಿರಿಜಾಮತಿ ಸಹಚರಾ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಃ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಇಲ್ಲಿ ನಾನು ಏನೇನು ಮಾಡ್ತೀನೋ ಅದೆಲ್ಲವೂ ನಿನ್ನ ಆರಾಧನೆಯೇ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡೋದು ಅಂತ. ಹಂಗೆ ಕೈ ತೊಳ್ಕೊಳ್ಳೋದು ಬರೋದಲ್ಲ. ನಾನು ಏನನ್ನು ಮಾಡಿದರೆ ಅದು ನಿನ್ನ ಆರಾಧನೆಯಾಗತ್ತೋ ಹಾಗೆ ನೀನು ಮಾಡಿಸು ಅಂತ ಕೇಳೋಕೆ ಬಂದಿರೋ ಪದ್ಯ ಅದು. ನೀವೆಲ್ಲೋ ನ್ಯಾಯಬೆಲೆ ಅಂಗಡಿಯಲ್ಲಿ ಸುತ್ತೊಡಿತಾ ಇದ್ದೀನಿ ಪರಮಾತ್ಮ ಇದು ನಿನ್ನ ಸೇವೆನೇ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡು ನ್ಯಾಯಬೆಲೆ ಅಂಗಡೀಲಿ ಹೋದರೂ ಕೂಡ ಅಲ್ಲಿ ಕೊಡ್ತಾ ಇರ್ತಕ್ಕಂಥವನು ಪರಮಾತ್ಮ ರೂಪದವನೇ, ಅನ್ನವನ್ನೇ ಕೊಡ್ತಾ ಇದ್ದಾನೆ. ಅದೇ ಭಗವಂತನ ಪ್ರೀತಿಯಾಗಿ ನಾನು ತೊಗೊಂಡು ಹೋಗಿ ನೈವೇದ್ಯಕ್ಕೋಸ್ಕರವಾಗಿ ತೊಗೊಳ್ತಾ ಇದ್ದೇನೆ ಅಂತ ಕಲ್ಪನೆ ಮಾಡ್ತಾ ಹೋಗು. ಆ ಆರಾಧನೆ ಅದು ಪರಮಾತ್ಮನ ಆರಾಧನೆ ಆಗುತ್ತೆ. ಈ ಹೆಸರಿನಲ್ಲಿ ಗುದ್ದಾಡೋದು ಅಂತ. ಪರಮಾತ್ಮ ಬ್ರಹ್ಮದೇವರು ಈಶ್ವರ ಅವನಿಗೆ ಅಭಿಷೇಕ ಮಾಡಿರೋದು ಇವನ ತಲೆ ಮೇಲೆ ಬೀಳಬೇಕು, ಇವನ ತಲೆ ಮೇಲೆ ಬಿದ್ದಿದ್ದು ಇವನ ತಲೆ ಮೇಲೆ ಬೀಳಬೇಕು ಅಂತ ಹೇಳ್ಬಿಟ್ಟು ಒಂದು ನಮ್ಮ ಮಧ್ವ ಪರಂಪರೆ ಇದೆ. ಶಂಕರರು ಏನು ಮಾಡಿದರು, ಈ ಬಡಿದಾಟ ಎಲ್ಲ ಸಾಕು, ಈ ನೀಚೋಚ್ಚ ಭಾವಗಳನ್ನೆಲ್ಲ ಬಿಟ್ಟಾಕಿ ಸಮಾನವಾಗಿ ಪಂಚಾಯತನ ಪೂಜೆಯನ್ನು ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳಿ ಮಧ್ಯಲಿಂಗವೋ ವಿಷ್ಣುವೋ ಶಿವ ಪಂಚಾಯತನವೋ ವಿಷ್ಣು ಪಂಚಾಯತನವೋ ದೇವಿ ಪಂಚಾಯತನವೋ ಒಟ್ಟು ಎಲ್ಲವಕ್ಕೂ ಕೂಡ ನೀವು ಅಭಿಷೇಕ ಮಾಡಿ ಪ್ರತಿನಿತ್ಯವೂ ಕೂಡ ಆ ತೀರ್ಥವನ್ನು ತೆಗೆದುಕೊಳ್ಳಿ ಅಂತ. ಯಾವುದಾದ್ರೂ ಒಬ್ಬ ಶೈವ ಶಿವಪಾದೋದಕಂ ಶುಭಂ ಅಂತ ಹೇಳಿದ್ರೆ ಕೇಳಿದ್ದೀರೇನು? ಖಂಡಿತ ಹೇಳೋದಿಲ್ಲ. ವಿಷ್ಣು ಪಾದೋದಕಂ ಶುಭಂ ಅಂತ ಹೇಳ್ತಾರೆ. ಅದು ವಿಷ್ಣುವೇ ಅಲ್ಲಿದ್ದರೇನು ಇಲ್ಲಿದ್ದರೇನು ಎಲ್ಲವೂ ಅವನದೇ ರೂಪವಾದ ಮೇಲೆ ಎಲ್ಲಾದರೂ ಇಟ್ಕೊಳ್ಳಿಪ್ಪ. ಭಾಗವತ 4ನೇ ಸ್ಕಂದದಲ್ಲಿ ದಕ್ಷಯಜ್ಞವಾದ ಮೇಲೆ ಆ ದಕ್ಷನನ್ನು ಕೊಂದ ಮೇಲೆ ವೀರಭದ್ರನಿಗೆ, ಆ ಕಾಲಭೈರವನಿಗೆ, ಆ ಶಿವನಿಗೆ ಆ ಕೋಪ ಹೋಗೇ ಇರೋದಿಲ್ಲ. ಎಲ್ಲ ದೇವತೆಗಳು ಬಂದು ಸ್ತುತಿಯನ್ನು ಮಾಡಿದರು, ಇನ್ನೂ ಅವನು ಅಂತ ಹೇಳಿ ಉಳಿಲಿಲ್ಲ ಅಂತ. ಆ ಪಾರಮ್ಯವನ್ನು ಹೇಳುವಾಗ ಆ ಪುರಾಣಗಳು ಅವುಗಳ ಒಂದು ಪ್ರಭಾವವನ್ನು ಬೀರುತ್ತೆ. ಯಾವ ಪುರಾಣ? ಗಣಪತಿ ಪುರಾಣ ಬಂತು, ಗಣಪತಿಯೇ ಸರ್ವೋತ್ತಮ ಅಂತ ಹೇಳೋದು ನೋಡಿ, ಆ ಅಥರ್ವ ಶೀರ್ಷದಲ್ಲಿ ಬರುತ್ತೆ. ಅದೇ ನಾರಾಯಣನ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ಎಲ್ಲವೂ ನೀವೇ ಆಗಿದೆಯಾ ಅಂತ ಹೇಳ್ಬಿಟ್ಟು ಅಂತ ನಾರಾಯಣನ ಸ್ತುತಿಯಲ್ಲಿ ಬರುತ್ತೆ. ಅದಕ್ಕೆ ಈ ಪೌರಾಣಿಕ ಹಿನ್ನೆಲೆಯಲ್ಲಿ ನಮ್ಮ ಪೂಜಾ ಪದ್ಧತಿಗಳು ಕೈಂಕರ್ಯಗಳು ಇದೆಲ್ಲ ಬಂತು. ಆದರೆ ಶ್ರೌತ ಸ್ಮಾರ್ತ ಕರ್ಮಗಳ ಮೂಲಕ ಧರ್ಮದ ನಿಜವಾದಂತಹ ನಮ್ಮ ವೈದಿಕ ಪರಂಪರೆಯ ಅನುಷ್ಠಾನಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡುವತ್ತ ಪ್ರೋತ್ಸಾಹ ಮಾಡಬೇಕು ಅಂತ ಅನ್ನೋದು ಆಚಾರ್ಯರಲ್ಲಿ ಬಂತು. ಆಮ್ನಾಯೈಕ ವೇದ್ಯೋ ಹರಿಹಿ. ಹಾಗಂದರೆ ಏನು ಗೊತ್ತಾ? ಪರಮಾತ್ಮ ಸಿಗಬೇಕು ಅಂತಂದರೆ ಅದರಲ್ಲಿ ಆಮ್ನಾಯಗಳ ಕೆಲಸ ಆಗಬೇಕು, ವೇದಗಳ ಕೆಲಸ ಆಗಬೇಕು, ವೇದಾಧ್ಯಯನವಾಗಬೇಕು, ಶಾಸ್ತ್ರಗಳನ್ನು ಓದಬೇಕು. ಆ ವೇದದಲ್ಲಿ ಪರಮಾತ್ಮ ಯಾವ ರೀತಿ ವರ್ಣಿತವಾಗಿದ್ದಾನೆ, ಅಲ್ಲಿ ಹೇಳತಕ್ಕಂತಹ ಮಂತ್ರಗಳು ಎಲ್ಲೆಲ್ಲಿ ವಿನಿಯೋಗ ಆಗುತ್ತೆ, ಆ ಮಂತ್ರಗಳ ಪ್ರಯೋಜನ ಏನು, ಅರ್ಥವೇನು, ಯಾವ ಪ್ರಭಾವವನ್ನು ಆ ಮಂತ್ರಗಳು ಹೊಂದಿರುತ್ತೆ. ಮನನಾತ್ ತ್ರಾಯತೆ ಇತಿ ಮಂತ್ರ. ಎಷ್ಟು ಬಾರಿ ನೀವು ಆವೃತ್ತಿ ಮಾಡ್ತೀರೋ ಅಷ್ಟು ನಮ್ಮನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ. ಏನು ಶಾಸ್ತ್ರ ಕಲೀಲಿಲ್ಲ, ಯಾವ ವೇದ ಕಲೀಲಿಲ್ಲ, ನಮ್ಮ ವೇದ ಯಾವುದು ಅಂತಲೇ ಗೊತ್ತಿಲ್ಲ ಸ್ವಾಮಿ. ಗಾಯತ್ರಿ ಬರುತ್ತಾ ಸ್ವಾಮಿ? ಖಂಡಿತ. ಬೆಳಿಗ್ಗೆ ಸಂಜೆ ಸಾಧ್ಯವಾದಷ್ಟು ಗಾಯತ್ರಿ ಜಪವನ್ನು ಮಾಡಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಬ್ರಾಹ್ಮಣ್ಯವನ್ನು ಉಳಿಸ್ಕೊಡ್ತಾ ಇರ್ತಕ್ಕಂಥ ಏಕಮಾತ್ರ 3 ವೇದಗಳಿಂದ ಒಂದೊಂದು ಪಾದವನ್ನು ಅದೂದುಹತೆ ಅಂತ ಹೇಳಿದ್ರೆ ವಿಶ್ವಾಮಿತ್ರ 3 ವೇದಗಳಿಂದ ಒಂದೊಂದು ವಾಕ್ಯವನ್ನು ದೋಹನ ಮಾಡಿ ನಮಗೆ ಕೊಟ್ಟ ದಿವ್ಯವಾದಂತಹ ಗಾಯತ್ರಿ ಮಂತ್ರ ಇದೆಯಲ್ಲ, ಅದರ ಅನುಷ್ಠಾನವನ್ನು ಮಾಡಿ ಸಾಕ್ಷಾತ್ ಸೂರ್ಯನಾರಾಯಣನ ಅನುಗ್ರಹದಿಂದ ನೀವು ಏನನ್ನು ಬೇಕಾದರೂ ಮಾಡಬಲ್ಲರಿ. ಈಗ ಒಂದು ಹಂತದಲ್ಲಿ ಬ್ರಾಹ್ಮಣ್ಯ ಇದು ಜಗತ್ತಿಗೆ ಗುರುವಾಗಬೇಕಾಗಿರತಕ್ಕಂತಹ ಸಂದರ್ಭದಲ್ಲಿ, ಕಾಲಘಟ್ಟದಲ್ಲಿ
ಕೇವಲ ಅರ್ಥಕಾಮಗಳು ಮತ್ತು ಅಧಿಕಾರಗಳ ಬಲದಿಂದ ನಮ್ಮನ್ನು ತುಳಿದಾಡ್ತಾ ಇದ್ದಾರೆ. ನಮಗೆ ಬಲ ಇರ್ತಕ್ಕಂಥದ್ದು ಮಂತ್ರಗಳೇ, ದೈವವೇ ನಮಗೆ ಬಲ. ಈ ದೈವವನ್ನು ಆಚಾರ್ಯರು ಯಾವ ರೀತಿ ನಮಗೆ ಹೇಳಿಕೊಟ್ಟಿದ್ದಾರೆ, ಇಂದಿಗೂ ಎಂದಿಗೂ ಪ್ರಸ್ತುತವಾಗತಕ್ಕಂಥ ಆ ಮಂತ್ರಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಮತ್ತೆ ನಮ್ಮ ತಾಕತ್ತನ್ನು ನಾವು ಪಡ್ಕೊಂಡು ಇಡೀ ಸಮಾಜವನ್ನು ನಮ್ಮ ಮಂತ್ರಶಕ್ತಿಯಿಂದ ಮುನ್ನಡೆಸೋಕ್ಕಾಗತ್ತೆ ಅಂತಾದರೆ ಆವಾಗ ನಿಜವಾಗಲೂ ನಮ್ಮ ಬ್ರಾಹ್ಮಣ್ಯಕ್ಕೆ ಒಂದು ಶಕ್ತಿ ಬಂತು. ಆಚಾರ್ಯರಲ್ಲಿ ಮುಕ್ತಿಯವರೆಗೆ ಇರಲಿ, ಇಲ್ಲಿ ಲೋಕವನ್ನು ಶಾಂತವಾಗಿಡೋದರಲ್ಲೇ ನಾವಿನ್ನೂ ಕೂಡ ಸಮರ್ಥವಾಗ್ತಾ ಇಲ್ಲ. ಎಲ್ಲೆಲ್ಲೂ ಗದ್ದಲ, ಎಲ್ಲೆಲ್ಲೂ ಕೂಡ ಯುದ್ಧ, ಎಲ್ಲೆಲ್ಲೂ ಕೂಡ ಒಬ್ಬರನ್ನೊಬ್ಬರು ತುಳಿಯತಕ್ಕಂಥ. ಆದರೆ ನಮ್ಗೆ ಹಾಗಿಲ್ಲ ನೋಡಿ. ನಮ್ಮ ಅಸ್ಮಿತೆಯೇ ಲೋಕ ಅಂತಲೇ ಶುರು ಆಗುತ್ತೆ. ಲೋಕಾ ಸಮಸ್ತಾಃ ಸುಖಿನೋ, ಪ್ರಪಂಚ ಎಲ್ಲ ಸುಖವಾಗಿರಲಿ ಕಣ್ರಿ, ಆಗ ನಾನು ಸುಖವಾಗಿರಬಲ್ಲೆ. ಪ್ರಪಂಚವೆಲ್ಲ ಏನಾದರೂ ಹಾಕ್ಕೊಂಡು ಹೋಗಲಿ, ನನಗೆ ಮಾತ್ರ ಸುಖ ಕೊಡುವಂಥ ಯಾವ ಬ್ರಾಹ್ಮಣನೂ ಇಲ್ಲಿಯವರೆಗೆ ಕೇಳಿಲ್ಲ, ಮುಂದೂ ಕೇಳೋದಿಲ್ಲ. ಕೇಳಿದ್ರೆ ಅವನು ಬ್ರಾಹ್ಮಣ್ಯಕ್ಕೆ ನಾಲಾಯಕ್ಕಿದ್ದಾನೆ. ಅವನ ಒಂದೇ ಒಂದು ಮಂತ್ರ, ಜಗತ್ತನ್ನು ಸುಖವಾಗಿಡು. ಎಲ್ಲೆಲ್ಲೋ ಯುದ್ಧ ನಡೀತಿದೆ, ಅಪ್ಪ ಅವ್ರಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡಪ್ಪ, ಅವನಿಗೆ ಸ್ವಲ್ಪ ಯುದ್ಧ ನಿಲ್ಸೋಕ್ಕೆ ಹೇಳು. ಇನ್ನೊಬ್ಬ ಮೇಲಕ್ಕೆ ಬಂದುಬಿಡ್ತಾನೆ ಅಂತ ಅವನನ್ನು ತುಳಿಯೋಕ್ಕೆ ಹೋದರೆ ಇವನನ್ನು ಇನ್ನೊಬ್ಬ ತುಳಿತಾನೆ. ಅದರಿಂದ ಅವರಿಗೆ ಈ ತಾಮಸಿ ಗುಣವನ್ನು ಕಡಿಮೆ. ಹಿಂದೆ ರಾಜರೆಲ್ಲ ದಂಡಯಾತ್ರೆಗೆ ವಿಜಯ ಯಾತ್ರೆಗೆ ಹೋಗೋರು ಎಲ್ಲ ರಾಜರನ್ನು, ದುರ್ಬಲ ರಾಜರನ್ನೆಲ್ಲ ಅಧೀನಕ್ಕೆ ಮಾಡಿಕೊಂಡು ತನ್ನ ಚಕ್ರವರ್ತಿತ್ವವನ್ನು ಉಳಿಸ್ಕೊಳ್ತಾ ಇದ್ವಿ ಅಂತ ಕೇಳಿದ್ವಿ. ಇವತ್ತು ಆ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಭಾರತವನ್ನು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಯಾರಿಗೂ ಕೂಡ. ಬರೀ ಜನಸಂಖ್ಯೆ ಮಾತ್ರ ಇಲ್ಲ, ನಮ್ಮಲ್ಲಿರ್ತಕ್ಕಂತಹ ತಾಕತ್ತು, ನಮ್ಮಲ್ಲಿರ್ತಕ್ಕಂತಹ ಬೌದ್ಧಿಕ ಶಕ್ತಿ, ಅದರಲ್ಲೂ ಕೂಡ ಬ್ರಾಹ್ಮಣ ಜನಾಂಗ ಕೊಟ್ಟಿರ್ತಕ್ಕಂಥ ವೈಜ್ಞಾನಿಕ ಕ್ಷೇತ್ರ ಇರಬಹುದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಕೊಟ್ಟ ಒಂದು ಯೋಗದಾನ ಇದೆಯಲ್ಲ, ಇದನ್ನು ಸಮಾಜ ಎಂದೆಂದೂ ಕೃತಜ್ಞತೆಯಿಂದ ಭಾವಿಸಬೇಕು. ಜೊತೆಗೆ ಈ ವರ್ಗವನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡ್ರೆ ಆ ಸಮಾಜಕ್ಕೇ ಒಂದು ಉಪಕಾರ. ಇದನ್ನು ನಾಶ ಮಾಡಿದರೆ ತುಂಬ ಕಳ್ಕೊತಾರೆ ಅವರು, ತುಂಬ ಕಳ್ಕೊತಾರೆ. ಯಾಕಾಗಿದ್ದರೆ ಈ ಒಂದು ಇಂಗ್ಲೀಷ್ನಲ್ಲಿ ಮೆಂಟಾಲಿಟಿ, ಈ ಒಂದು ಮಾನಸಿಕ ಸ್ಥಿತಿ ಎಲ್ಲ ಜನಾಂಗದಲ್ಲೂ ಕಾಣೋಕ್ಕಾಗೋದಿಲ್ಲ. ನನಗೊಂದು ಆಪ್ರೇಷನ್ ಆಯಿತು ವಿವಾಹಕ್ಕೆ ಮೊದಲು. ಆ ಪೈಲ್ಸ್ ಆಪ್ರೇಷನ್ನಲ್ಲಿ ಡಾಕ್ಟ್ರು ಕೇಳಿದರು, ಯಾರು ಬಂದಿದ್ದಾರೆ ನಿಮ್ಮ ಕಡೆಯಿಂದ? ಡಾಕ್ಟ್ರೇ, ನಿಮ್ಮನ್ನು ಬಿಟ್ಟರೆ ನನಗೆ ನಮ್ಮ ಕಡೆಯವರು ಅಂತ ಯಾರೂ ಇಲ್ಲ. ನಿಮ್ಮ ಕಡೆಯವರು ಬರಬೇಕು, ಸಹಿ ಹಾಕೋಬೇಕು. ಇಲ್ಲ ಡಾಕ್ಟ್ರೆ, ಯಾರೂ ಇಲ್ಲ. ಯಾರೋ ಒಬ್ಬರು ಬಂದರು, ಚಂದ್ರಶೇಖರ ಅಯ್ಯಂಗಾರ್ ಅಂತ. ತುಂಬ ವಿಚಿತ್ರವಾದ ಹೆಸರು, ವೆಂಕಟನಾಥ ಅಂತ ಹೆಸರು. ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಇಲ್ಲಿಂದ ಮುಂದೆ ನಿನ್ನ ಹೆಸರನ್ನು ಚಂದ್ರಶೇಖರ ಅಂತ ಹಾಕ್ತೀನಿ ಅಂತಂದರು. ಚಂದ್ರಶೇಖರ ಅಯ್ಯಂಗಾರ್ ಅಂತ ನಿಂತ್ಕೊಳ್ತು. ಅವರು ಬಂದರು, ಸರಿ ನೀವೇ ಒಂದು ಸೈನ್ ಹಾಕಿ ಅಂದರು. ಆಯಿತು. ಸುಮಾರು ಒಂದು 4-5 ತಾಸುಗಳ ಆಪ್ರೇಷನ್ ಆಗಿರಬೇಕು. ನನಗೆ ಅರೆ ಪ್ರಜ್ಞಾವಸ್ಥೆ, ನನ್ನನ್ನು ವಾರ್ಡಿಗೆ ಶಿಫ್ಟ್ ಮಾಡಿದರು. ನಾನು ಏನೇನೋ ರಗಳ್ತಾ ಇದ್ದೆ ಅಂತ ಅಂದರು. ನನಗೇನೂ ಗೊತ್ತಿಲ್ಲ. ನನ್ನ ಎಚ್ಚರ ಆದಮೇಲೆ ಪಕ್ಕದ ಕೋಣೆಗೆ ಡಾಕ್ಟ್ರು ಹೋದ್ಮೇಲೆ ಆ ಡಾಕ್ಟರ್ ಉಷಾನಸಿಗೋಮ್ ಡಾಕ್ಟ್ರು ಹೇಳ್ತಾರಂತೆ, ಈ ಸ್ಥಿತಿಯಲ್ಲೂ ಅದಿದ್ದರೆ ನನಗೆ ನಿಜವಾಗ್ಲೂ ನನ್ನ ಮನುಷ್ಯತ್ವ ಇದೆ. ಭಗವಂತ, ಎಲ್ಲರ ಕಷ್ಟವನ್ನು ನನಗೆ ಕೊಡು. ನನಗೇನಾದರೂ ಸುಖ ಅಂತಿದ್ದರೆ ಎಲ್ಲರಿಗೂ ಹಂಚು. ಇದು ಬ್ರಾಹ್ಮಣ್ಯ. ನನ್ನ ಸುಖವನ್ನು ಪ್ರಪಂಚಕ್ಕೆ ಕೊಡು, ಎಲ್ಲರ ಕಷ್ಟವನ್ನು ನನಗೆ ಕೊಡು. ಏನಾದರೂ ಸಹಾಯ ಮಾಡಲಾ, ನಿಮಗೇನಾದರೂ ತೊಂದರೆ ಆಗಿದೆಯಾ ಅಂತ ಕೇಳುವಂಥ ಔದಾರ್ಯವನ್ನು, ಮನಸ್ಥಿತಿಯನ್ನು ಕೊಟ್ಬಿಡು ಸಾಕು. ದೇಹಿ ದಮ್ಮಯ್ಯ, ನನಗೇನಾದರೂ ಉಪಕಾರ ಮಾಡಿ ಅಂತ ಹೇಳಿ ಎಂದಿಗೂ ಕೂಡ ವಿನಾ ದೈನ್ಯೇನ ಜೀವನಂ. ಏನ್ರಿ ನಮ್ಮವರಿಟ್ಟಿರೋದು? ಎಂದಿಗೂ ದೈನ್ಯ ಯಾರ ಮುಂದೂ ಕೂಡ ತೋರಿಸ್ಬೇಡ. ಅನಾಯಾಸೇನ ಮರಣವೂ ಕೂಡ ಆಯಾಸವಿಲ್ಲದೆ ಬರಲಿ. ಯಾರ ಮುಂದೆ ಕೈಚಾಚದ ಹಾಗೆ ವಿನಾ ದೈನ್ಯೇನ ಜೀವನ. ಕೊನೆಯಲ್ಲಿ ದೇಹಿ ಮೇ ಕೃಪಯಾ ಶಂಭೋ ತ್ವಯಿ ಭಕ್ತಿ ಅಚಂಚಲ. ನಿನ್ನಲ್ಲಿ ಅಚಂಚಲವಾದಂತಹ ಭಕ್ತಿಯನ್ನು ಕೊಡು. ಅವನು ಏಕಾಗ್ರತೆಯಿಂದ ಸ್ವಾಮಿಯನ್ನು ನಾರಾಯಣನನ್ನು ಧ್ಯಾನ ಮಾಡ್ತಾನಂತೆ, ಮಾಡಿಕೊಳ್ಳಿ ಬಿಡಿ. ನಾವು ಅವನನ್ನು ಮಾಡೋಣ. ನೀವಂತೀರಾ
ನಾರಾಯಣನ ಭಕ್ತನೇ, ಪರಮ ಭಕ್ತನೇ ನಮ್ಮ ಶಿವ. ಯಾವಾಗಲೂ ಅಷ್ಟೇ, ದೊಡ್ಡ ಅಧಿಕಾರಿ ಕೈಯಲ್ಲಿ ಮೇಲಧಿಕಾರಿ ಕೈಗೆ ಸಿಗೋದಿಲ್ಲ, ಆ ಕೆಳಗಿನ ಅಧಿಕಾರಿಯನ್ನು ಹಿಡ್ಕೊಂಡು ನೋಡಿ ಬೇಗ ಆಗುತ್ತೆ ಅಂತ. ಪರಮಾತ್ಮ ಗಜೇಂದ್ರ ಮೋಕ್ಷದಲ್ಲಿ ಆನೆಯ ಜೀವನವನ್ನು ಮೊದಲು ತೆಗೀಲಿಲ್ಲ, ಮೊದಲು ತೆಗೆದಿದ್ದೇ ಮೊಸಳೆಯ ಜೀವನವನ್ನು. ಯಾಕೆ? ಆ ಮೊಸಳೆ ಆನೆಯನ್ನು ಹಿಡಿತು, ತನ್ನ ಭಕ್ತನನ್ನು ಹಿಡಿದಿದ್ದಕ್ಕೆ ಮೊದಲು ಹೊಡೆದಾಕ್ದ, ಅದಕ್ಕೆ ಮೊದಲು ಮೋಕ್ಷ. ಹಾಗೆ ನಿಮ್ಮರಿ ದೃಷ್ಟಿಯಲ್ಲಿ ಆ ಶಂಕರ ಪರಮಾತ್ಮನ ನೈಜ ಭಕ್ತ ಅಂತಿದ್ರೆ ಆ ಭಕ್ತನನ್ನು ಹಿಡ್ಕೊಳ್ಳಿ ಸಾಕು. ಗಲಗಲಿ ಪಂಡರನಾಥಾಚಾರ್ಯ ಅಂತ ಬಹಳ ದೊಡ್ಡ ವಿದ್ವಾಂಸ ಇದಾರೆಲ್ಲೂ ಗೊತ್ತಿಲ್ಲ. ಇದು ಅವರ ಪ್ರವಚನವನ್ನು ಕೇಳ್ತಾ ಇದ್ದೆ ಹುಬ್ಬಳ್ಳಿಯಲ್ಲಿ. ಸಂಜೆ ಈ ಸಂದರ್ಭದಲ್ಲಿ ಯಾವ ವೈಷ್ಣವ ಶಿವನನ್ನು ಸ್ತೋತ್ರವನ್ನು ಮಾಡೋಲ್ವೋ ಅವನು ವೈಷ್ಣವನಾಗಲಿಕ್ಕೆ ಲಾಯಕ್ಕಿಲ್ಲ. ಅಂಥ ರುದ್ರ ಪರಶಿವ ವೇದ ಅನೇಕ ತರಹ ಹೊಗಳತ್ತೆ. ಯಾಕೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂದರೆ ಆ ನಾರಾಯಣನೇ ಶಿವನಾಗಿ ತೋರ್ತಾ ಇರೋದು ಕಣ್ರಿ, ಇಲ್ಲ ಅಲ್ಲಿ ಬೇರೆ ಏನು ಎಂಟಿಟಿನೇ ಇಲ್ಲ, ಅಲ್ಲೇನು ಪ್ರತ್ಯೇಕವಾಗಿ ಒಂದು ಇಲ್ಲೇ ಇಲ್ಲ ಅಂತ. ಯಾಕೆ ನಾವು ಒದ್ದಾಡ್ತಾ ಇದ್ದೀವಿ ಅಂದರೆ ಅಲ್ಲೆಲ್ಲೋ ಹೆಸರಲ್ಲಿ ಬಡ್ದಾಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಎಲ್ಲದರಲ್ಲೂ ನೀನೇ ಕೂತಿದೀಯ. ಆಮ್ನಾಯೈಕ ವೇದ್ಯೋ ಹರಿಹಿ. ನಾವು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮರಿಮಕ್ಕಳು, ನಮ್ಮ ಕುಟುಂಬದಲ್ಲಿ ವೇದನಾರಾಯಣನ ಆವಿರ್ಭಾವ ಆಗಬೇಕು. ಎಷ್ಟು ಜನ ಸಂಕಲ್ಪ ಮಾಡಿದ್ದೇವೆ. ಯಾವ ಹೆಣ್ಣು ಮಗುವು ಕೂಡ ನನ್ನ ಗಂಡ ಇಂಥ ಸಭೆಯಲ್ಲಿ ಸುಮಾರು 1 ಗಂಟೆಗಳ ಕಾಲ ಮಾತಾಡಿದರು, ಏನು ಅವರಿಗೆ ಕೀರ್ತಿ, ಏನು ಹಾಡಿ ಹೊಗಳಿದ್ರು. ನನ್ನ ಹೆಂಡತಿ ಏನು ಸಂತೋಷ ಪಡಲಿಕ್ಕಿಲ್ಲ ರೀ. ಯಾಕೆ ಗೊತ್ತಾ? ನಮ್ಮ ಯಜಮಾನರು ಬೀಗಣರಿ, ನಮ್ಮ ಯಜಮಾನರು ಲಾಯರ್ ಇದ್ದಾರೆ, ನಮ್ಮ ಯಜಮಾನರು ಡಾಕ್ಟರ್ ಇದ್ದಾರೆ ಅಂತ ಅನ್ನೋವಾಗ ಅವರಿಗೆ ಬರುವಂಥ ಕೀರ್ತಿ, ಇಂಥ ಸಭೆಯನ್ನು ಎದುರಿಸಿ ಮಾತನಾಡುವಂಥ ಒಬ್ಬ ಗಂಡ ನನ್ನ ಗಂಡ ಅಂತಕ್ಕಂಥ ಆ ಕಲ್ಪನೆ ಹೆಣ್ಣುಮಕ್ಕಳಿಗಿಲ್ಲ. ನನ್ನ ಮಗ ವೇದಾಧ್ಯಯನವನ್ನು ಮಾಡ್ತಾನೆ, ಗುರುಕುಲದಲ್ಲಿ ಬಿಟ್ಟಿದ್ದೇನೆ ಅಂತ ಧೈರ್ಯವಾಗಿ ಹೇಳುವಂಥ ತಾಯಂದಿರೇ ಇಲ್ಲ ಇವತ್ತು. ಎಲ್ಲಿಗೆ ಹೋಯಿತು ನಮ್ಮ ಸಂಸ್ಕೃತಿ? ಹಾಗಾದರೆ ಎಷ್ಟು ಜನ್ಮದಲ್ಲಿ ಆ ಮಗುವನ್ನು ನಿಮ್ಮ ಮಗು ಅಂದ್ಕೊಂಡ್ರಿ, ನಿಮ್ಮ ಮೊಮ್ಮಗು ಅಂತ ಅಂದ್ಕೊಂಡ್ರಿ ನೀವು? ಎಷ್ಟು ಸಾರಿ ನಿಮ್ಮ ಜೊತೆಯಲ್ಲಿ ಬರುತ್ತದು? ಆಯಿತು, ಋಣಾನುಬಂಧದಿಂದ ನಿಮ್ಮ ಕುಟುಂಬದಲ್ಲಿ ಹುಟ್ಟಿದ್ದಾನೆ, ಯಾವ ವಿದ್ಯೆಯನ್ನು ಕೊಡ್ತೀರೋ ಅದರಂತೆ ಬೆಳೀತಾ ಹೋಗ್ತಾನೆ. ಆಮ್ನಾಯೈಕ ವೇದ್ಯ, ಆಮ್ನಾಯಿಗಳು ಹೇಳುವಂಥದ್ದೇ ಕರ್ಮವನ್ನು, ಎಷ್ಟು ಯಜ್ಞ ಯಾಗಾದಿಗಳನ್ನು ಹೇಳುತ್ತೆ. ಅದರ ಅಧ್ಯಯನದಿಂದಲೇ ಆ ಕ್ರತುವನ್ನು ಮಾಡಿದಂತಹ ಪುಣ್ಯ ಬರುತ್ತೆ ಅಂತ ವೇದವೇ ಹೇಳ್ತಾರೆ. ಯಂ ಯಂ ಕ್ರತುಮಧೀತೆ ತೇನ ತೇನಾಸ್ಯೇಷ್ಟಂ ಭವತಿ. ಶ್ರುತಿಯ ಮಾತು ನಂದಲ್ಲ. ಯಾವ ಯಾವ ಯಜ್ಞದ ಪ್ರಕ್ರಿಯೆಗಳ ಮೂಲ ಸ್ವರೂಪವಾದ ವೇದವನ್ನು ಅವನು ಕಲಿತಾನೋ, ಸ್ವರಶುದ್ಧವಾಗಿ ಹೇಳ್ತಾನೋ, ಆ ಕ್ರತುವನ್ನೇ ಮಾಡಿದ ಫಲ ಅವನಿಗೆ ಬರುತ್ತೆ. ವೇದವನ್ನು ಹೇಳಿದ್ರೆ ಆ ಪುಣ್ಯ ಬರುತ್ತಲ್ಲ, ಅದೇ ಹೇಳ್ತಾ ಇದೆಯಲ್ಲ. ಸ್ವರಶುದ್ಧಿ ಬಹಳ ಮುಖ್ಯ. ಏನೋ ರಿಟೈರ್ ಆಗಿದೆ, ಮನೆಯವ್ರ ಹತ್ರ ಬಯಸ್ಕೊಳ್ಳೋ ಬದಲು ಚೆನ್ನಾಗಿ ಇದು ಹಾಕ್ಕೊಂಡು, ಒಂದು ಹಣೆಗಿಣೆ ಹಾಕ್ಕೊಂಡು, ಗುಮ್ಮ ಹಾಕ್ಕೊಂಡು ಹೋದರೆ ಆ ಡ್ರೆಸ್ಸಿಗೇ ಕರೆದು ಕೂರಿಸ್ತಾರೆ. ಪುಸ್ತಕ ತಿಳ್ಕೊಂಡು ಏನೋ ಒಂದು ಮಾಡಿಕೊಂಡ್ರೆ ಆಯಿತು. ಅದು ವೇದ. ನಿಮಗೆ ನೀವೇ ವಂಚನೆ ಮಾಡ್ಕೊಂಡಂಗೆ. ಗುರುಕುಲದಲ್ಲಿದ್ದು ಕಲಿತವನಿಗೂ ಕಾಪಿ ಚಟ್ ಮಾಡಿದವನಿಗೂ ಎಲ್ಲಿಂದ ಆಗತ್ತೆ ರೀ? ಕಾಪಿ ಚಟ್ ಮಾಡಬಹುದು ಅಂತ ಈಗ ಹೇಳ್ಕೊಡ್ತಾ ಇದ್ದಾರೆ ಸಂಸ್ಥೆಗಳಲ್ಲಿ. ಶಾಲೆಗೆ ಒಳ್ಳೆಯ ಅಂಕ ಬರಬೇಕು, ಒಳ್ಳೆಯ ತೇರ್ಗಡೆ 100 ತೇರ್ಗಡೆಯಿಂದ ಬೇರೆ ಬೇರೆ ಮಕ್ಕಳು ನಮ್ಮ ಶಾಲೆಗೆ ಸೇರಿಸ್ತಾರೆ ಅಂತ ಹೇಳಿ ಮಾಬ್ ಕಾಪಿ ಎಲ್ಲ ಬೇಕಾದಂಗೆ ಮಾಡಿಸ್ತಾ ಇದ್ದಾರಲ್ಲ. ಅವನು ಮುಂದೊಂದು ದಿನ ಎಡಗಾಲಿನಲ್ಲಿ ಸಮಾಜ ಹೊಸಕಿ ಹಾಕತ್ತೆ. ಯಾಕೆ? ಸರ್ಟಿಫಿಕೇಟ್ಗಿಂತ ಮೇಲಿರೋದಿಲ್ಲ, ಅವನು ಸರ್ಟಿಫಿಕೇಟ್ಗಿಂತ ಕೆಳಗಿರ್ತಾನೆ. ಅವನ ಸರ್ಟಿಫಿಕೇಟ್ ಡಿಗ್ರಿ ಇರುತ್ತೆ, ಅವನ ಯೋಗ್ಯತೆ ಬಂದು ಮಗ್ಗಿಯೂ ಬರ್ತಿರೋದಿಲ್ಲ, 7ನೇ ತರಗತಿಯಲ್ಲಿರ್ತಾನೆ. ಆದ್ದರಿಂದ ನಾವು ನಮ್ಮ ಮಕ್ಕಳನ್ನು ನಾವಂತೂ ಕಲಿಯೋಕ್ಕಾಗಲಿಲ್ವಲ್ಲ. ಹಾಗಾದರೆ ಯಾರು ಕಲಿತಿದ್ದಾರೋ ಅವರನ್ನು ರಕ್ಷಣೆ ಮಾಡೋಣ. ನಮ್ಮ ಮುಂದಿನ ಪೀಳಿಗೆ ಅದಕ್ಕೆ ಬರಲಿ, ಅದನ್ನು ಅಧ್ಯಯನ ಮಾಡ್ತಾ ಹೋಗಲಿ. ಆವಾಗ ನಾವೇ ಅದರ ರಕ್ಷಣೆಯನ್ನು ಮಾಡಿದಾಗತ್ತೆ. ಸೇವ್ ಆರ್ ಸೇವ್ ದ ಸೇವರ್ಸ್. ಯು ಸೇವ್ ಆರ್ ಸೇವ್ ದ ಸೇವರ್ಸ್. ಇದು ನನ್ನ ಸ್ಲೋಗನ್. ನೀವು ರಕ್ಷಣೆ ಮಾಡಿ. ಕಲಿತು ಆಗಲಿಲ್ವಾ? ಕಲಿತವರನ್ನು ರಕ್ಷಣೆ ಮಾಡಿ. ಯಾರು ಕಲಿತಿದ್ದಾರೋ ಅವರನ್ನು ಹುಡುಕಿ, ಏನಪ್ಪ ನಿನ್ನ ವೇದ, ಏನು ಕಲಿತಾ ಇದೆಯಪ್ಪ,
ಯಾವ ಗುರುಕುಲದಲ್ಲಿ ಇದೆಯಪ್ಪ, ಆ ಗುರುಕುಲಕ್ಕೆ ನನ್ನ ಕಾಣಿಕೆ ತಗೋ. ನೀನು ಬಂದಾಗ ನಮ್ಮ ಮನೆಯಲ್ಲಿ ಒಂದು ವಾರ ಇದ್ದು ಊಟ ಮಾಡ್ಕೊಂಡು ಹೋಗಪ್ಪ, ಆ ವೇದವನ್ನು ಒಂಚೂರು ಪಾರಾಯಣ ಮಾಡಪ್ಪ ನಮ್ಮ ಮನೇಲಿ. ಏನ್ರಿ ನಮ್ಮ ವೇದ ಯಾವುದು? ತಡಿಯೇ ನಮ್ಮ ಅಪ್ಪಂಗೋ ಚಿಕ್ಕಪ್ಪಂಗೋ ಕೇಳ್ತೀನಿ, ವೇದ ಯಾವುದು? ಸತ್ಯವಾದ ಮಾತು ಇದನ್ನು ಹೇಳ್ತಾ ಇದ್ದೇನೆ. ಎಷ್ಟೋ ಜನರಿಗೆ ಪರಂಪರೆಯಿಂದಲೇ ಅವರಿಗೆ ಪ್ರವರವೇ ಗೊತ್ತಿರೋಲ್ಲ. ಹಾವೇರಿಯಿಂದ ಒಬ್ಬ ವ್ಯಕ್ತಿ ಬಂದರು. ಸರ್ ಮತ್ತೂರು ಕೃಷ್ಣಮೂರ್ತಿಗಳು ಅಂತ ಕೇಳ್ಕೊಂಡು ಬಂದೆ, ಯಾರೋ ನಿಮ್ಮ ಹೆಸರು ಹೇಳಿದ್ರು, ನಿಮ್ಮ ಮನೆಗೆ ಬಂದಿದ್ದೇನೆ. ಬರ್ಬೋದು, ಇಷ್ಟು ಜನ ಇದ್ದೀರಲ್ಲ, ಯಾರು ಬೇಕಾದರೂ ಬರ್ಬೋದು. ಬೆಳಗ್ಗೆ 6 ಗಂಟೆಗೆ ಬಾಗಿಲು ತೆಗೆದ್ರೆ ಮಧ್ಯರಾತ್ರಿ 12 ಗಂಟೆ ತನಕ ಬಾಗಿಲು ಓಪನ್ ಇರೋದು. ಯಾರು ಬೇಕಾದರೂ ಬರ್ಬೋದು. ಬಂದರು, ಏನಾಗಬೇಕು? ಉಪಚಾರ ಎಲ್ಲ ಆಯಿತು. ಅಲ್ಲ, ನನಗೆ ಸಂಧ್ಯಾವಂದನೆ ಮಾಡಬೇಕು ಅಂತ ಆಸೆ. ಎಷ್ಟು ವಯಸ್ಸು? ವಯಸ್ಸು ಎಷ್ಟು ಹೆಚ್ಚಾಗಿಲ್ಲ. ಮಗನಿಗೆ ಉಪನಯನ ಆಗಾಯಿತು. ತಂದೆಗೆ ಸಂಧ್ಯಾವಂದನೆ ಮಾಡಬೇಕು ಅಂತ ಅಂದಮೇಲೆ ತಂದೆಗೆ ಆಗಿಲ್ಲ ಅಂದಮೇಲೆ ಮಗನಿಗೆ ಬರೋಲ್ಲ ಅಂತ ಆಯ್ತಲ್ಲ. ಅಂದರೆ ಪುರೋಹಿತರು ಬಂದು ಒಂದು ನೂಲು ಹಾಕಿ ಹೋಗಿದ್ದಾರೆ ಪಾಪ, ಅವ್ರ ಪಾಡಿಗೆ ಅವ್ರ ಕೆಲಸ ಆಯಿತು. ಅಲ್ಲಿಗೆ ಬ್ರಾಹ್ಮಣ್ಯ ಅನ್ನೋದು ಯಜ್ಞೋಪವೀತದಲ್ಲಿ ಬಂದು ನಿಂತಿದೆ. ಜನಿವಾರ ತೋರಿಸಿದ್ರೆ ಆಯ್ತಲ್ವಾ? ನಾವು ಬ್ರಾಹ್ಮಣರೇ ಪ್ರಶ್ನಾರ್ಥಕ ಚಿಹ್ನೆ ಇದೆ ಅಲ್ಲಿ. ನಾವು ಬ್ರಾಹ್ಮಣರೇ ಯಾವುದರಲ್ಲಿ ಅಂತ ಕೇಳಿದರೆ ಕಷ್ಟ, ಹೇಳೋದಕ್ಕಾಗ್ತಾ ಇಲ್ಲ. ಆನಂತರ ಕೇಳಿಕೊಂಡೆ, ನಿಮ್ಮ ವೇದ ಯಾವುದು? ಪ್ರವರ ಹೇಳಬೇಕು ಅಂತ ಪ್ರವರಿಗೂ ಗೊತ್ತಿಲ್ಲಲ್ಲ. ನಮ್ಮ ಚಿಕ್ಕಪ್ಪನ ಕೇಳ್ತೀನಿ. ಫೋನ್ ಮಾಡಿದ್ರು ಪಾಪ ಪ್ರಾಮಾಣಿಕವಾಗಿ, ಋಗ್ವೇದ ಅಂತ, ಗೋತ್ರ ಗೊತ್ತಾ ಅಂತ ಕೇಳಿಕೊಂಡ್ರು ಪಾಪ. ಗೋತ್ರ ಗೊತ್ತಾಯಿತು. ಆವಾಗ ಪಂಚಾಂಗವನ್ನು ತೆಗೆದುಕೊಂಡು ಆ ಗೋತ್ರಕ್ಕೆ ಯಾವ ಋಷಿಗಳಿದ್ದಾರೆ, ಯಾವ ಸೂತ್ರಕಾರರಿದ್ದಾರೆ ಎಲ್ಲವನ್ನು ಹುಡುಕಿ ಅವರಿಗೆ ಪ್ರವರವನ್ನು ಹೇಳಿಕೊಟ್ಟು ಸಂಧ್ಯೆಯನ್ನು ಹೇಳಿಕೊಟ್ಟು ತಂದೆ ಮಗ ಇಬ್ಬರಿಗೂ ಕೂಡ ಕಳಿಸಿಕೊಟ್ಟೆ. ಅಂದರೆ ಪರಂಪರೆಯಿಂದ ನಾವು ಎಲ್ಲವನ್ನು ಬಿಟ್ಕೊಂಡು ಧರ್ಮ ಮೋಕ್ಷ 2 ಪುರುಷಾರ್ಥವನ್ನು ಓಪನ್ ಮಾಡಿಬಿಟ್ಟಿದ್ದೇವೆ. ಮಧ್ಯೆ 2 ಇದೆಯಲ್ಲ, ಸಾಕು ನಮಗೆ. ಒಂದಷ್ಟು ಸಂಪಾದನೆ ಮಾಡು, ಒಂದಷ್ಟು ಮೋಜು ಮಸ್ತಿ ಮಾಡು, ಆಗೋಯ್ತು. ಯಾವುದೋ ಒಂದು ಕಾಲಕ್ಕೆ ಕನ್ನಡಿ ನೋಡ್ಕೊಳ್ತೇವೆ, ತಲೆಯೆಲ್ಲ ಹಣ್ಣು. ಅಯ್ಯೋ ಏನು ಮಾಡಿದೆ ನಾನು? ಅಜಮಿಳನಿಗೂ ನಮಗೂ ಏನಾದರೂ ವ್ಯತ್ಯಾಸ ಇದೆಯೇನ್ರಿ? ಆ ಅಜಮಿಳ ಎಲ್ಲವನ್ನೂ ಕೂಡ ಪರಿಶುದ್ಧವಾದ ವೈದಿಕ ಜೀವನವನ್ನು ಮಾಡ್ತಾ ಇದ್ದವನು ಒಂದು ಹೆಣ್ಣಿನ ಆಸೆಗೆ ಬಿದ್ದು ಸರ್ವಸ್ವವನ್ನು ಕಳ್ಕೊಂಡು ಮಾಡಬಾರದ ಎಲ್ಲವನ್ನು ಮಾಡಿ ಒಂದು ದಿವಸ ಕನ್ನಡಿಯಲ್ಲಿ ನೋಡ್ಕೊತಾನೆ, ನಾನೇನು ಮಾಡಿಬಿಟ್ಟೆ. ಅಷ್ಟೊತ್ತಿಗೆ ಕಾಲ ಎಷ್ಟು ಮಿಂಚಿ ಹೋಗಿರುತ್ತೆ. ಆದ್ದರಿಂದ ಬಂಧುಗಳೇ, ನಾವು ನಮ್ಮ ಅಮೂಲ್ಯವಾಗಿರ್ತಕ್ಕಂತಹ ಸಂಪತ್ತು ಧರ್ಮ. ಆ ಧರ್ಮವನ್ನು ಹೇಳೋದೇ ವೇದಗಳು. ತಾನಂತರೇಣ ನಿಪತೇತ್ ಕೊನುಮತ್ ಪ್ರಣಾಮ ಅಂತ ಹೇಳ್ತಾನೆ ಭೋಜರಾಜ. ಇಡೀ ಧರ್ಮದ ಬಗ್ಗೆ ತಿಳಿಸಿಕೊಡ್ತಕ್ಕಂತಹ ಏಕಮಾತ್ರ ಗ್ರಂಥ ಅಂದರೆ ಅದು ವೇದಗಳು. ವ್ಯಾಸರಾಜರು ಏನು ಮಹರ್ಷಿಗಳು, ಏನು ಮಾಡಿಬಿಟ್ರು, ಬ್ರಹ್ಮಸೂತ್ರವನ್ನು ಬರೆದರು, ವೇದಗಳನ್ನು ವಿಭಾಗ ಮಾಡಿಕೊಟ್ರು. ಅವತಾರ ಪುರುಷರು. ನಾವೆಲ್ಲ ಹುಟ್ಟುತ್ತೇವೆ, ಅವರು ಅವತಾರ ಮಾಡ್ತಾರೆ ಅಷ್ಟೇ. ಪರಮಾತ್ಮ ತನ್ನ ಸಂಕಲ್ಪದಿಂದ ಶರೀರವನ್ನು ತೊಗೊಂಡು ಬಂದುಬಿಡ್ತಾರೆ. ನಾವು ನಮಗೆ ಇಚ್ಛೆ ಇರುತ್ತೋ ಬಿಡುತ್ತೋ ಎಲ್ಲೋ ಬಂದುಬಿಡ್ತೀವಿ, ಯಾವುದೋ ಸಂಸ್ಕಾರವನ್ನು ತೊಗೊಂಡು ಬಂದುಬಿಡ್ತೀವಿ, ಹೇಗೇಗೋ ಬೆಳಿತೀವಿ. ಆದರೆ ಜ್ಞಾನೋದಯ ಆಗೋ ಅಷ್ಟೊತ್ತಿಗೆ ಕಾಲ ಮಿಂಚೋಗಿರುತ್ತೆ. ಗರುಡ ಪುರಾಣ ಹೇಳುತ್ತೆ, ಹುಟ್ಟಿದ ಹೊಟ್ಟೆಗೆ ಸೇರಿದ 4-5ನೇ ತಿಂಗಳಲ್ಲೇ ಅದಕ್ಕೆ ಜ್ಞಾನ ಶುರುವಾಗಿರುತ್ತೆ, ಅವಯವಗಳೆಲ್ಲ ಬಂದಿರುತ್ತೆ. 6-7 ತಿಂಗಳಲ್ಲಿ ಪರಿಪೂರ್ಣವಾದ ಜ್ಞಾನ ಬಂದು, ಭಗವಂತ ಎಷ್ಟು ಜನ್ಮದಲ್ಲಿ ಎಷ್ಟು ಪಾಪ ಮಾಡಿದ್ನೋ, ಗರ್ಭಕ್ಕೆ ಮತ್ತೆ ತಂದೆಯ ನಾನು ಹುಟ್ಟೋದೇ ಇಲ್ಲ, ಇಲ್ಲೇ ಇರ್ತೀನಿ, ನೀನು ಧ್ಯಾನ ಮಾಡಿಕೊಂಡು ಅಂತ ತಾಯಂದಿರಿಗೆ ನೋಡಿದ್ರು ಗೊತ್ತಿಲ್ಲ. ಇತ್ತೀಚೆಗೆಲ್ಲ ಹೊಟ್ಟೆ ಹರ್ಕೊಂಡೆ ಬರೋದ್ರಿಂದ ಯಾವ ಮಕ್ಕಳು ಕೂಡ ಹಾಗೆ ಬರೋದು ಇಲ್ಲ. ನಿಜವಾಗಿ ಪ್ರಾಕೃತಿಕವಾಗಿ ಹುಟ್ಟುವಂಥ ಮಕ್ಕಳು ತಲೆಯ ಮೇಲೆ ಕೈ ಇಟ್ಕೊಂಡೇ ಬರ್ತವಂತ ಹೊರಗಡೆ ಬರುವಾಗ. ಏನು ಅಂದರೆ ಪರಮಾತ್ಮನನ್ನು ಧ್ಯಾನ ಮಾಡಿದಂತಹ ಸ್ಥಿತಿ ಅದು. ನಾನು ಹೊರಗಡೆ ಬರೋಲ್ಲ, ಮತ್ತೆ ಯಥಾ ಪ್ರಕಾರ ಪ್ರಪಂಚಕ್ಕೆ ಸಿಗಾಕೊಂಡ್ಬಿಡ್ತೇನೆ, ಮತ್ತೆ ಈ ಮಾಯಾ ಲೋಕದಲ್ಲಿ ಸಿಗಾಕೊಂಡ್ಬಿಡ್ತೇನೆ ಅಂತ ಹೇಳಿ ಆ ಮಗು, ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಪರಮಾತ್ಮನ ಧ್ಯಾನವನ್ನು ಮಾಡುತ್ತೆ ಅಂತೇಳಿ ಗರುಡ ಪುರಾಣದಲ್ಲಿರುತ್ತೆ. ಎಷ್ಟು ಚೆನ್ನಾಗಿದೆ, ಓದಬೇಕು. ಏನು ನಾವೇನು ಸಾಯಬೇಕಾಗಿಲ್ಲ ಯಾರೋ ಓದೋಕ್ಕೆ. ಸತ್ತಾಗಿದೆಯಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ, ಎಷ್ಟು ಜನರ ಮನೆಯಲ್ಲಿ ಅಪ್ಪ ಅಮ್ಮ ಸತ್ತೋಗಿ ಆಗಿರುತ್ತೆ. ಗರುಡ ಪುರಾಣ ಓದಿಪ್ಪ, ಏನಾಗಲ್ಲ, ನಾವಂತೂ ಸಾಯಲ್ಲ. ಅದು ಓದಿದ್ದರಿಂದ ಖಂಡಿತ ನಾವೇನು ಸಾಯೋದಿಲ್ಲ. ಹುಚ್ಚು ಅದಲ್ಲ. ವಿಷಯದನ್ನ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಮುಂದೆ ಏನಾಗಬೇಕು ಅಂತ ಏನಾದರೂ ಕಲ್ಪನೆ ಬರಬೇಕಾದ್ರೆ ಅಂಥ ಗ್ರಂಥಗಳನ್ನು ಓದಬೇಕು. ನನ್ನ ಮನವಿ ಒಂದೇ, ಕೊಟ್ಟಂಥ ಕಾಲ ಮುಗಿತಾ ಬಂದಿದೆ.
7:30 ನಿಲ್ಲಿಸು ಅಂತ ಹೇಳಿದ್ದಾರೆ. ಆಕಾಶವಾಣಿ ಜನ ನಾವು, ಅಲ್ಲೆಲ್ಲ ಸೆಕೆಂಡೇ ಲೆಕ್ಕ, ಅಲ್ಲಿ ನಿಮಿಷವೂ ಅಲ್ಲ, ಎಷ್ಟೋ ಸರಿ ಗಂಟೆಯೂ ಅಲ್ಲ. ಹಾಗಾಗಿ ನನ್ನ ಆಮ್ನಾಯೈಕ ವೇದ್ಯೋ ಹರಿಹಿ ಇದೆಯಲ್ಲ, ಅದು ನನ್ನ ನೆತ್ತಿಯಲ್ಲಿ ಯಾವಾಗಲೂ ಗುನುಗುನಿಸ್ತಾ ಇರುತ್ತೆ. ಪರಮಾತ್ಮ ಸಿಗೋದು ವೇದದ ಮೂಲಕ ಸಿಗ್ತಾನೆ, ಕರ್ಮಗಳ ಮೂಲಕ ಸಿಗ್ತಾನೆ. ಯಜ್ಞಾತ್ ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ. ಅನ್ನದಿಂದ ನಾವೆಲ್ಲ ಬದುಕ್ತೀವಿ, ಮಳೆಯಿಂದ ಅನ್ನ ಆಗುತ್ತೆ. ಮಳೆ ಭಗವಂತನ ಅನುಗ್ರಹದಿಂದ ಬರಬೇಕು. ಭಗವಂತನ ಅನುಗ್ರಹ ಬೇಕು ಅಂದರೆ ನಾವು ಮಾಡಬೇಕು ಕರ್ಮವನ್ನು. ಯಜ್ಞ ಆಗಾಗಿ ಮಾಡ್ತಿರೋ, ಜಪತಪಗಳನ್ನು ಮಾಡ್ತಿರೋ, ಏಕಾಗ್ರತೆಯಿಂದ ಸೇವೆಯನ್ನು ಪೂಜೆಯನ್ನು ಮಾಡ್ತಿರೋ, ಯಾವ ರೀತಿಯಲ್ಲಿ ನೀವು ಮಾಡ್ತಿರೋ ಅದೆಲ್ಲವೂ ಯಜ್ಞವೇ. ಅತಿಥಿಗಳ ಯಜ್ಞವನ್ನು ಮಾಡ್ತೀರಾ, ಅತಿಥಿಗಳನ್ನು ನೋಡಿ. ವೈಶ್ವಾನರನ್ನು ಆರಾಧನೆ ಮಾಡ್ತೀರಾ. ಅಗ್ನಿರ್ದೇವೋ ದ್ವಿಜಾತೀನಾಂ, ನಮ್ಮ ಆರಾಧನೆಯ ಮುಖ್ಯ ವಸ್ತು ಅಗ್ನಿನೇ. ನೀರನ್ನು ಹೇಳಲಿಲ್ಲ. ಇನ್ಯಾವ ದೇವತೆಗಳ ಮುಂದೆ ನಾವು ಏನನ್ನು ಪ್ರಸಾದವಾಗಿ ತೊಗೊಂಡೋಗಿಟ್ರು ಮತ್ತೊಂದು ನಾವೇ ಬೂಚಿಬಿಡೋದೆ. ನಾವು ಬೂಚೋಕೆ ಎಲ್ಲದನ್ನೂ ಮಾಡ್ಕೊಂಡಿರ್ತೀವಿ ರುಚಿ ರುಚಿಯಾಗಿ. ಅದೇ ಯಜ್ಞೇಶ್ವರಿಗೆ ಹಾಕಿ ವಾಪಸ್ ತಗೊಳ್ಳಿ ನೋಡೋಣ, ನೀವು ಹೆಂಗೆ ತಗೋತೀರಿ? ಸುಟ್ಟೇ ಬಿಡ್ತಾನೆ ಕೈನ. ನಿಜವಾಗಿ ಸ್ವಾಹಾಕಾರವನ್ನು ಮಾಡಿದಾಗ ಅದನ್ನು ತೆಗೆದುಕೊಂಡು ತಾನು ಅದನ್ನು ಭಕ್ಷಣ ಮಾಡಿ ಆ ಹವಿಸ್ಸನ್ನೆಲ್ಲ ಭಸ್ಮ ಮಾಡಿ ಯಾವ ದೇವತೆಗೆ ತಲುಪಿಸ್ಬೇಕೋ ಆ ದೇವತೆಗೆ ತಲುಪಿಸ್ತಕ್ಕಂಥ ಯಜ್ಞಕರ್ಮ ಇರಬಹುದು, ಹೋಮ ಹವನಗಳು, ನಿತ್ಯಕರ್ಮಗಳಲ್ಲಿ ಉಪಾಸನ ವೈಶ್ವದೇವಾದಿಗಳೆಲ್ಲ ಇದೆ. ಅದಕ್ಕೆ ಇನ್ನೊಂದು ಸೆಷನ್ ಬರ್ತೇನೆ. ಯಾರಿಗೆ ಉತ್ಸಾಹ ಇದೆ ಅವರು 4 ದಿವಸ ಟೈಮ್ ಕೊಟ್ಟರೆ, ಅವಕಾಶ ಇಟ್ಕೊಂಡು ಬಂದರೆ ನಮ್ಮಲ್ಲಿಗೆ 4 ದಿವಸ ನಿಮ್ಮ ವಿವಾಹ ಅಗ್ನಿಯ ಬ್ಯಾಟರಿಯನ್ನು ಚಾರ್ಜ್ ಮಾಡಿ ಕಳಿಸ್ತೇವೆ. ಆನಂತರ ನೀವು ಮಾಡಬಹುದು. ಹೆಂಡತಿಯ ಒಪ್ಪಿಗೆ ತೊಗೊಳ್ಬೇಕು, ಅವರು ಜೊತೆಯಲ್ಲೇ ಬರಬೇಕು, ಮದುವೆಯನ್ನು ಹೊಸದಾಗೆ ಮಾಡ್ಕೋಬೇಕು. ಆಗ ಒಳ್ಳೆಯ ಸೀರೆ ಉಟ್ಕೊಂಡೇ ಬಂದೇ ಬರ್ತಾರೆ. ಆದ್ದರಿಂದ ವಿವಾಹ ಅಗ್ನಿಯನ್ನು ನೀವು ಮಾಡಬಹುದು. ಹಾಗೆ ವೈಶ್ವದೇವಾಗ್ನಿಯನ್ನು ಆರಾಧನೆ ಮಾಡಬಹುದು. ಅಗ್ನಿಯ ಆರಾಧನೆ ಮಾಡ್ತೀರಾ, ಮಾಡಿ ವೈಶ್ವದೇವವನ್ನು ಮಾಡಿ. ಆನಂತರ ಹೊರಗಡೆ ಬಂದು ಅತಿಥಿಗಳ ನಿರೀಕ್ಷೆ ಮಾಡಿ, ಅತಿಥಿಗಳ ಸೇವೆಯನ್ನು ಮಾಡಿ, ರೋಗಿಗಳ ಪರಿಚರ್ಯೆ ಮಾಡಿ, ಯಾವ ವೃದ್ಧಾಶ್ರಮಕ್ಕೂ ತೊಗೊಂಡು ಹೋಗೋದು. ಯಾವುದೋ ಸಿಸ್ಟರನ್ನು ತಂದು ಇಟ್ಕೊಂಡ್ಬಿಟ್ಟು ಕಾಲೇಜಿಗೆ ಹೋಗಿದ್ದೆ ಸುಬ್ರಹ್ಮಣ್ಯ, ಸೊ ಆಕಾಶವಾಣಿಗೆ ಬರ್ತಾಯಿದ್ದೆ, ಅನೌನ್ಸರಾಗಿ ಬರ್ತಾಯಿದ್ದೆ. 88 ಅಂತ ಕಾಣುತ್ತೆ. ಆನಂತರ ಕಾಲೇಜುಗಳಿಗೆ ಹೋಗೋಕ್ಕೆ ಶುರು ಮಾಡಿದೆ. 95-96 ತಂದೆಯವರಿಗೆ ಪ್ಯಾರಲಿಸಿಸ್ ಸ್ಟ್ರೋಕ್ ಆಗಿತ್ತು. ಪಾಪ ಪೂರ್ತಿ ಪರಾಧೀನ ಆಗಿದ್ದರು. 5 ಜನ ಅಣ್ಣ ತಮ್ಮಂದಿರು. ಆದರೆ ಎಲ್ಲ ಆಸ್ತಿಯಲ್ಲೂ ಸಮಾನವಾಗಿ ಎಲ್ಲ ಹಿಸ್ಸೆ ಮಾಡಿಕೊಂಡ್ರು. ನಮ್ಮಪ್ಪನನ್ನು ಪೂರ್ತಿ ನನಗೆ ಕೊಟ್ಟರಲ್ಲ, ಅವರಿಗೆ ತುಂಬ ಕೃತಜ್ಞ ನಾನು. ಯಾಕೆ ಅಂದರೆ ಈ ಎಲ್ಲ ಆಸ್ತಿಗಳು ಕೂಡ ಪೇರ್ಸೋಕ್ಕೂ ಬರುತ್ತೆ, ಕಳೆಯೋಕ್ಕೂ ಬರುತ್ತೆ. ಅಪ್ಪ ಅನ್ನೋ ಒಂದು ಆಸ್ತಿನ ಅದು ಒಂದೇ ಸಾರಿ ಈ ಜನ್ಮಕ್ಕೆ ಸಿಕ್ಕಿದ್ದು ನನ್ನ ಭಾಗ್ಯ. ಅವರ ಜೊತೆಯಲ್ಲೇ ಕಳೀತಾ ಇದ್ದೆ. ಕಾಲೇಜಿಗೆ ಬಂದರೂ ಮನಸ್ಸಿನಲ್ಲೆಲ್ಲ ಅಯ್ಯೋ ಅಪ್ಪನ ಬಿಟ್ಬಿಟ್ಟಿದ್ದೀನಲ್ಲ, ನೋಡ್ಕೋತಾರೆ ಅಂತ. ಒಂದು ದಿವಸ ಹೋಗ್ತೀನಿ, ಎಲ್ಲರೂ ಮನೆಯವರೆಲ್ಲ ಮೂಗು ಮುಚ್ಕೊಂಡ್ಬಿಟ್ಟಿದ್ದಾರೆ. ರೂಮಿನಲ್ಲಿ ಅಪ್ಪನನ್ನು ಮಲಗಿಸಿರೋದು, ಬಾಗಿಲು ಹಾಕ್ಕೊಂಡಿದ್ದಾರೆ. ಅಯ್ಯೋ ಅಪ್ಪ, ಅಯ್ಯೋ ಅಮ್ಮ ಅಂತ ಇದ್ದಾರೆ ಅವರು. ಏನಾಯಿತು ಅಂತ, ಅಯ್ಯೋ ನಾವು ಹೋಗೋಕ್ಕಾಗಲ್ಲ ಅಣಿಯ, ಇದು ಸತ್ಯ ಹೋಗ್ಬಿಡ್ತೀವಲ್ಲ ಹೋದರೆ ಅಂತೇಳಿ. ಏನಾಗಿದೆ ಅಂತ, ಏನೂ ಇಲ್ಲ. ಆಹಾರವನ್ನು ತಿಂದರೆ ಅದು ಹೋಗಬೇಕಲ್ಲ, ಮಲವಿಸರ್ಜನೆ ಆಗಿದೆ ಅಷ್ಟೇ, ಬಿಟ್ಟರೇನೇನಿಲ್ಲ. ಅದೇನು ಬಹಳ ದೊಡ್ಡ ವಿಷಯ. ನನ್ನ ಪಾಡಿಗೆ ಹೋಗಿದ್ದು, ಅವರ ಪಂಚೆಯನ್ನೆಲ್ಲ ತೆಗೆದು ತೊಗೊಂಡು ಹೋಗಿ ಹಿಂದ್ಗಡೆ ಹಾಕಿ ನಲ್ಲಿಯಲ್ಲಿ ನೀರು ಬಿಟ್ಟು ಅದನ್ನೆಲ್ಲ ಕೊಚ್ಚಿಸಿ ಅವರೆಲ್ಲ ಸ್ವಚ್ಛ ಮಾಡಿ ಈಗ ಹೋಗಿ ರೂಮಿಗೆ ಅಂತ ಹೇಳ್ಬಿಟ್ಟು ಅಂತ. ನಿಜವಾಗ್ಲೂ ದೇವರು ಕೊಣ ಅಂತ ಹಸಿ ಸುಳ್ಳು. ನಮಗೆ ನನ್ನಮ್ಮ ನನ್ನಪ್ಪ ಅಂಥ ಕೋಟಿ ಬಾರಿ ಮಾಡಿದ್ದಾರೆ. ನಾವು ಏನು ಮಾಡಿ ಖಂಡಿತ ನಾವು ಮಾಡೋಕ್ಕಾಗಲ್ಲ, ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಥ್ಯಾಂಕ್ ಯು.